ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಗಮನಿಸಿದ್ದೀರಾ, ಸೌಜನ್ಯ ಕೇಸು ಮತ್ತೆ ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡ್ತಾ ಇದೆ. ಈ ಕಳೆದ 13 ವರ್ಷದಿಂದ ಸೌಜನ್ಯ ಸಾವಿನ ವಿಚಾರ ಆಗಾಗ ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡ್ತಾ ಬರ್ತಾ ಇದೆ. ಈ ಮಧ್ಯದಲ್ಲಿ ಅಂದರೆ ಏನು, ಈ ಒಂದು 10-15 ದಿನಗಳ ಹಿಂದೆ ಸಮೀರ್ ಅನ್ನುವಂಥ ಹುಡುಗ ತನ್ನ ದೂತ ಎನ್ನುವ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದ್ರ ಬಗ್ಗೆ ಒಂದು ರೀತಿಯ ಸಿನಿಮಾ ಚಿತ್ರಕಥೆ ಹೇಳದ ರೀತಿಯಲ್ಲಿ ಆ ಸುದ್ದಿಯನ್ನು ಬಿತ್ತರಿಸ್ತ. ಅದು ಕೇವಲ 3-4 ದಿನದಲ್ಲಿ ಕೋಟಿಗಟ್ಟಲೆ ಜನ ನೋಡಿದರು. ಅದು ಅಲ್ಲದೆ ಲಕ್ಷಾಂತರ ಜನರು ಅದಕ್ಕೆ ಕಾಮೆಂಟ್ಸ್ ಹಾಕಿದರು, ಲೈಕ್ ಮಾಡಿದ್ರು, ಹಾಗೆ ಶೇರು ಮಾಡಿದರು. ಈ ಚರ್ಚೆಯನ್ನು ಒಂದಷ್ಟು ಜನ ಮತ್ತೆ ಪ್ರಾರಂಭ ಮಾಡಿದ್ರು ಮಾತಾಡೋದಕ್ಕೆ. ಹೌದಲ್ಲ, ಎಷ್ಟು ವರ್ಷಗಳಾದವು? 2012ರಲ್ಲಿ ನಡೆದಂಥ ಒಂದು ಅತ್ಯಾಚಾರ ಮತ್ತು ಕೊಲೆಗೆ ಸಂಬಂಧಪಟ್ಟಂಥ ಈ ಒಂದು ಕೇಸು ಒಂದು ತಾರ್ಕಿಕ ಅಂತ್ಯಕ್ಕೆ ಬರಲೇ ಇಲ್ವಲ್ಲ. ಆ ಮಗುವಿಗೆ ನ್ಯಾಯ ಸಿಗಲಿಲ್ಲ. ಆ ನೊಂದ ತಾಯಿ, ಆ ಎತ್ತ ತಾಯಿ, ಆಕೆಯ ಆ ನೋವಿಗೆ ಒಂದು ಸಮಾಧಾನಕರವಾದಂಥ, ಅಂದರೆ ಅದು ಸಮಾಧಾನ ಆಗುವಂಥ ವಿಷಯ ಅಲ್ಲ, ಆದರೆ ಆ ಅನ್ಯಾಯಕ್ಕೆ ನ್ಯಾಯ ಸಿಗಲಿಲ್ವಲ್ಲ ಅಂಥೇಳಿ ಜನ ಮಾತಾಡ್ಕೊಳ್ತಿದ್ರು. ಪಾಪ ತಂದೆ ಕೂಡ ಹೋರಾಟ ಮಾಡಿ ಅವರು ಕೂಡ ಸತ್ತೋಗ್ಬಿಟ್ರು, ಇನ್ನೂ ನ್ಯಾಯ ಸಿಗಲಿಲ್ಲ ಅಂತ ಒಂದಷ್ಟು ಜನ ಆ ಸಮೀರ್ ವಿಡಿಯೋ ನೋಡಿದ ಮೇಲೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಯಾವಾಗ ಈ ರೀತಿಯಾಗಿ ಆ ಕೇಸ್ ಬಗ್ಗೆ ಜನ ಮಾತಾಡೋಕೆ ಹಿಡ್ಕೊಂಡ್ರು, ಯಾಕೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಅದ್ರ ಬಗ್ಗೆ ಯಾವತ್ತೂ ಧ್ವನಿ ಎತ್ತದೇ ಇರುವಂತಹ, ಅದ್ರ ಬಗ್ಗೆ ಎಂದು ಮಾತಾಡದೇ ಇರುವಂತಹ ವ್ಯಕ್ತಿ ಕೀರ್ತಿ ಅಂತ, ಏನು ಕೀರ್ತಿ ಅಂತ ಏನು ಹೇಳ್ತಾರಲ್ಲ, ಆ ಮನುಷ್ಯ ಒಂದು ವಿಡಿಯೋನ ಬಿಡ್ತಾರೆ. ಸಮೀರ್ ನೀನು ಚೆನ್ನಾಗಿ ಮಾಡಿದ್ಯಾ ನೀನು ವಿಡಿಯೋ ಚೆನ್ನಾಗಿ ಮಾಡಿದ್ಯಾ, ವೆರಿ ಗುಡ್, ಸೂಪರ್ ಹಂಗೆಲ್ಲ ಹೇಳ್ತಾ ಒಂದು ವಿಷಯವನ್ನು ಮುನ್ನೆಲೆಗೆ ತಂದು ನಿಲ್ಲಿಸ್ತಾರೆ. ಏನು, ನಿಮ್ಮನ್ನು ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ, ಹಿಂದೂ ದೇವಾಲಯದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹಿಂದೂಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವ್ಯಾರು ಬ್ರೈನ್ ವಾಶ್ ಆಗಬೇಡಿ. ಮತ್ತು ನನ್ನ ದೇವರ ಬಗ್ಗೆ ಮಾತಾಡಿದ್ರೆ, ನನ್ನ ಧರ್ಮದ ಬಗ್ಗೆ ಮಾತಾಡಿದ್ರೆ ನಾನು ಧ್ವನಿ ಎತ್ತುತ್ತೇನೆ. ನಾನಿವತ್ತು ಧ್ವನಿ ಎತ್ತದೇ ಇದ್ದರೆ ಮುಂದೆ ಯಾರೂ ಧ್ವನಿ ಎತ್ತಲ್ಲ. ನೀವು ಬ್ರೈನ್ ವಾಶ್ ಆಗ್ತಾಯಿದ್ದೀರಿ, ಅದರ ಆಗಬೇಡಿ ಅನ್ನುವಂಥ ಈ ಹೇಳಿಕೆಯನ್ನು ಆ ವಿಡಿಯೋದಲ್ಲಿ ಕೊಡ್ತಾರೆ. ಈತ ಸಮೀರ್ ಮಾಡಿರೋದು ಸರಿ ಇದೆ ಅಂತ ಹೇಳ್ತಾ ಇದ್ದಕ್ಕಿದ್ದಾಗೆ ನೀವು ಧರ್ಮಾಧಿಕಾರಿಗಳ ವಿರುದ್ಧವಾಗಿ ಹೇಳ್ತಾ ಇದ್ದೀರಿ, ನಮ್ಮ ಧರ್ಮದ ಬಗ್ಗೆ ಹೇಳ್ತಾ ಇದ್ದೀರಿ, ದೇವಸ್ಥಾನಗಳ ಬಗ್ಗೆ ಹೇಳ್ತಾ ಇದ್ದೀರಿ, ಇವತ್ತು ಇದನ್ನು ಹೇಳ್ತೀರಿ, ನಾಳೆ ಇನ್ನೊಂದು ಹೇಳ್ತೀರಿ, ಹೀಗೆ ಎಲ್ಲವನ್ನು ಹೇಳ್ತೀರಿ ಅಂದು ಮತ್ತು ಇನ್ನೊಂದು ಯಾವುದು, ಒಂದು ಬೋರ್ಡು ಲಕ್ಷಾಂತರ ಎಕರೆ ಅದಕ್ಕೆ ಇದೆ, ಲಕ್ಷಾಂತರ ಎಕರೆ ಆ ಬೋರ್ಡ್ಗಿದೆ ಅಂತೇಳ್ಬಿಟ್ಟು ವಕ್ಫ್ ಬೋರ್ಡ್ನ ಹೆಸರು ಹೇಳದೆ ಅದನ್ನು ಅದರಲ್ಲಿ ಹೇಳುತ್ತಾ ಇರ್ತಾರೆ. ಮತ್ತು ಆ ಪದೇ ಸಮೀರ್ ಸೂಪರ್, ಸಮೀರ್ ಚೆನ್ನಾಗಿ ಮಾಡಿದ್ದೀನಿ ನೀನು, ನಾನು ಅದ್ರ ಬಗ್ಗೆ 2 ಮಾತಿಲ್ಲ ಅಂತ ಹೇಳ್ತಾ ಇಲ್ಲಿ ನೀಟಾಗಿ ಧರ್ಮ, ದೇವರು, ಧರ್ಮಾಧಿಕಾರಿಗಳು ಅವ್ರ ಬಗ್ಗೆ ನನಗೆ ಇವತ್ತಿಗೂ ಅಪಾರವಾದ ಗೌರವ ಇದೆ, ನಾನು ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಅಲ್ಲಿ ಒಂದೇನಾಗಿತ್ತು, ಸಮೀರು ತನ್ನ ವಿಡಿಯೋದಲ್ಲಿ ಹೇಳೋದೇನು, ಪ್ರಾರಂಭದ ದಿನಗಳಲ್ಲಿ ನಮ್ಮ ಏನು ದೇಶ ಸ್ವಾತಂತ್ರ್ಯ ಆಗುತ್ತೆ, ಸಂವಿಧಾನ ರಚನೆ ಆಗುತ್ತೆ, ಆಗ ನಮ್ಮದೇ ಆದಂಥ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ, ಸಂವಿಧಾನವನ್ನು ರಚನೆ ಮಾಡ್ಕೊಳ್ತೀವಿ. ಇಂಥ ಆ್ಯಕ್ಟ್ ಅಡಿಯಲ್ಲಿ ಹಿಂದೂ ದೇವಾಲಯಗಳು ಸರ್ಕಾರದ ಒಡೆತನದಲ್ಲಿರಬೇಕು. ಆದರೆ ಇದು ಆ ರೀತಿಯಾಗಿ ಇಲ್ಲ ಅಂದಮೇಲೆ ಮತ್ತೆ ಅದು ಎಲ್ಲಿದೆ?
ನೆಕ್ಸ್ಟ್ ನೀವೇ ಕೇಳ್ತಿದ್ರಲ್ವ, ಅದು ಸರ್ಕಾರದ ಒಡೆತನದಲ್ಲಿದ್ದರೆ ಮತ್ತು ಯಾರು ಒಡೆತನದಲ್ಲಿದೆ ಅಂತ ಕೇಳ್ತಿದ್ರಿ. ಈಗಾಗಲೇ ಏನು ಅಂದರೆ ಧರ್ಮಸ್ಥಳದಲ್ಲಿರುವಂತಹ ಮಂಜುನಾಥ ಸ್ವಾಮಿ ದೇವಸ್ಥಾನ ಜಗಜ್ಜಾಹೀರಾತಾಗಿರೋದ್ರಿಂದ ಗೊತ್ತಿದೆ. ಹೌದು, ಅದು ವೀರೇಂದ್ರ ಹೆಗ್ಗಡೆಯವರ ಒಡೆತನದಲ್ಲಿದೆ ಅಂತ ಗೊತ್ತಿದೆ. ಈಗ ಒಂದು ವೇಳೆ ಗೊತ್ತಿಲ್ಲ ಅಂದಿದ್ರೆ ಮತ್ತು ಅದು ಸರ್ಕಾರದ ಒಡೆತನದಲ್ಲಿಲ್ಲ ಅಂದರೆ ಯಾರು ಒಡೆತನದಲ್ಲಿತ್ತು ಅಂತ ಕೇಳ್ತಿದ್ರಲ್ಲ. ಹಾಗಾಗಿ ಒಂದು ವಿಷಯವನ್ನು ಹೇಳುವಾಗ ಒಂದು ಆ್ಯಕ್ಟನ್ನು ಹೇಳ್ತಾ ಅಲ್ಲಿ ಏನು ದೇವಸ್ಥಾನಗಳಿಗೆ ಏನು ಮುಜರಾಯಿ ಇಲಾಖೆ ಅಂತ ಎಲ್ಲ ಪ್ರಾರಂಭ ಆಗುತ್ತಲ್ಲ, ಆಗಿಂದ ಇದು ಹಿಂದೂ ದೇವಾಲಯಗಳು ಸರ್ಕಾರದ ಒಡೆತನದಲ್ಲಿರಬೇಕು ಅಂತ ಒಂದು ಕಾಯ್ದೆ ಇದೆ. ಆದರೆ ಈ ದೇವಸ್ಥಾನ ಸರ್ಕಾರದ ಸುಪರ್ದಿಗೆ ಒಳಪಡದೆ ಈ ವೀರೇಂದ್ರ ಹೆಗ್ಗಡೆಯವರ ವಂಶ ಏನಿದೆ ಅಲ್ಲಿಂದ ಅವರು ಒಡೆತನದಲ್ಲಿದೆ. ಅವರು ಮೂಲತಃ ಜೈನ ಧರ್ಮಕ್ಕೆ ಸೇರಿದವರು. ಮತ್ತು ಆ ದೇವಸ್ಥಾನ ಏನಿದೆ ಅದು ಹಿಂದೂಗಳ ದೇವಸ್ಥಾನ, ಸತ್ಯ ಅಲ್ವಾ? ಹಿಂದೂಗಳ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಬರುವಂತಹ ಕಾಣಿಕೆಗಳಿಂದ ಅವರು ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ. ಅಂದ್ರೇನು, ಕಾಲೇಜುಗಳು, ಶಾಲಾ ಕಾಲೇಜುಗಳನ್ನೆಲ್ಲ ತೆರೆದಿದ್ದಾರೆ ಅನ್ನೋಂಥ ವಿಷಯವನ್ನು ಹೇಳ್ತಾ ಹೋಗ್ತಾರೆ. ಹೇಳ್ತಾ ಏನಾಗುತ್ತೆ, ಆ ಹುಡುಗನ ತಿಳ್ಕೊಂಡಂಥ ಒಂದು ವಿಷಯ. ಯಾಕಂದರೆ ಅದು ಸಮೀರ್ ಇವತ್ತೇನು ಮಾಡಿದ್ದಾನೆ, ಸಮೀರೇ ಮೊದಲೇನಲ್ಲ ಮತ್ತು ಸಮೀರ್ದೇ ಕೊನೆಯೇನಾಗಿಲ್ವಲ್ಲ. ಸಮೀರು ಮಾಡೋಕ್ಕೂ ಮುಂಚೆ ಸುಮಾರು ಯೂಟ್ಯೂಬರ್ಸು ಅದನ್ನು ಸುದ್ದಿಯನ್ನು ಮಾಡಿದ್ದಾರೆ. ಈಗ ಸಮೀರ್ ಆದಮೇಲೂ ಕೂಡ ಸುಮಾರು ಜನ ಕೂಡ ವಿಡಿಯೋನ ಮಾಡ್ತಾ ಇದ್ದಾರಲ್ಲ. ಸಮೀರ್ದೇನು ಕೊನೆ ಆಗ್ತಿರಲಿಲ್ಲ. ಅದನ್ನು ಹೇಳ್ತಾ ಈಗ ಬೇರೆಯವರೆಲ್ಲರೂ ಏನು ವಿಡಿಯೋ ಮಾಡಿದ್ದಾರೆ ಅದನ್ನೆಲ್ಲವನ್ನೂ ಕೇಳ್ತಾ ಅವರೇ ಹೇಳಿದ ರೀತಿ, ಅವ್ರುಗಳೆಲ್ಲ ಹೇಳಿರೋ ರೀತಿ ಅದನ್ನೆಲ್ಲ ಕ್ರೋಢೀಕರಿಸ್ಕೊಂಡು ತಾನು ಒಂದಷ್ಟು ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಂಡು ಅದನ್ನು ಭಾಳ ಎಫೆಕ್ಟಿವ್ ಆಗಿ ನರೇಷನ್ ಮಾಡಿದ್ದಾನೆ. ಅದು ಬೇಗ ಜನಗಳಿಗೆ ನಾಟೋ ರೀತಿ ಹೇಳಿದ್ದಾನೆ. ಮತ್ತು ಇನ್ನೊಂದು ಗೊತ್ತಿರಲಿ, ಆ ಹುಡುಗ ಆ ವಿಡಿಯೋ ಮಾಡುವಾಗ ಇದನ್ನು ನಾನು ಮಾಡಿದ ತಕ್ಷಣವೇ ಕೋಟಿಗಟ್ಟಲೆ ಜನ ನೋಡ್ಬಿಡ್ತಾರೆ, ಅಥವಾ ಇದೇನೋ ಹಿಂಗೆ ಈ ಥರದ್ದೆಲ್ಲ ಒಂದು ಹವಾ ಕ್ರಿಯೇಟ್ ಮಾಡಿಬಿಡುತ್ತೆ, ಇಂಥ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿಬಿಡುತ್ತಂತ ನಿಜಕ್ಕೂ ಅಂದ್ಕೊಂಡಿರಲ್ಲ. ಯಾವ ಯೂಟ್ಯೂಬರು ಕೂಡ ಅದನ್ನು ಅಂದ್ಕೊಳ್ಳಲ್ಲ. ನಾನು ಮಾಡಿದ ತಕ್ಷಣ ಕೋಟಿಗಟ್ಟಲೆ ಜನ ನೋಡಿಬಿಡ್ತಾರೆ ಅಥವಾ ಇನ್ನೇನೋ ಒಂದು ಸಂಚಲನ ಮೂಡಿಬಿಡುತ್ತೆ ಅಂತ ಯಾರೂ ಅಂದ್ಕೊಳ್ಳಲ್ಲ. ಈ ವಿಷಯವನ್ನು ನಾನು ಜನಗಳ ಮುಂದೆ ಇಡಬೇಕು. ಜನಗಳಿಗೆ ಅದೆಷ್ಟು ಜನ ನೋಡ್ತಾರೋ, ಈಗ ಕೆಲವು ನಾವೇ ಮಾಡಿರೋಂಥದ್ದು ಕೆಲವು ಲಕ್ಷಗಟ್ಟಲೆ ನೋಡ್ತಾರೆ, ಇನ್ನು 1000ಕ್ಕೆ ನಿಂತೋಗಿರ್ತವೆ, 100ಕ್ಕೆ ನಿಂತೋಗಿರ್ತವೆ ಕೆಲವು. ಆ ಹುಡುಗನೂ ಕೂಡ ಈಗ ಬೇರೆ ಬೇರೆ ಎಲ್ಲ ಸುದ್ದಿಗಳನ್ನು ಬೇರೆ ಬೇರೆ ವಿಷಯಗಳಾಗಿ ಸುದ್ದಿ ಮಾಡಿದ್ದಾನೆ. ಇದನ್ನು ಅದೇ ರೀತಿ ಅಂದ್ಕೊಳ್ತಾನೆ. ಆದರೆ ಒಂದೇನಾಗುತ್ತೆ, ಆ ಜಸ್ಟ್ 3-4 ಡೇಸಲ್ಲಿ 3-4 ದಿನದಲ್ಲಿ ಕೋಟಿಗಟ್ಟಲೆ ಜನ ನೋಡ್ಬಿಡ್ತಾರೆ. ಅಂದರೆ ಆ ನರೇಷನ್ ಆಗಿತ್ತು, ಆ ನಿರೂಪಣೆ ಇತ್ತು. ಮತ್ತು ಅದಕ್ಕೆ ಪೂರಕವಾಗಿ ಏನು ಸಿನಿಮೀಯ ರೀತಿಯಲ್ಲಿ ಚಿತ್ರೀಕತೆಯನ್ನು ಎಣಿತೀವಲ್ಲ, ಆ ರೀತಿಯಾಗಿ ಭಾಳ ಎಫೆಕ್ಟಿವ್ ಆಗಿರೋದ್ರಿಂದ ಅದು ಜನಗಳಿಗೆ ರೀಚ್ ಆಗ್ತಾ ಹೋಯಿತು. ಜೊತೆಗೆ ಯಾಕೆ ಅಷ್ಟು ಜನ ನೋಡಿದ್ರು ಅಂದರೆ, ಎಲ್ರಿಗೂ ಕೂಡ ಆ ಕಂದನ ಬಗ್ಗೆ ಮಗು ಇತ್ತಲ್ಲ ಸೌಜನ್ಯ, ಆಕೆಯ ಸಾವಿನ ಬಗ್ಗೆ ಎಲ್ರಿಗೂ ಆ ಸಾವು ಎಲ್ರಿಗೂ ಒಂದು ನೋವನ್ನು ಹಾಗೆ ಉಳಿಸಿದೆ. ಆ ನೋವು ಹಾಗೆ ಉಳಿಸಿದೆ. ಹಾಗಾಗಿ ನೋಡಿದವ್ರಿಗೆ ಅಯ್ಯೋ ಪಾಪ ಅಲ್ಲ ಅಂತ ಮತ್ತೆ ಅನಿಸೋಕ್ಕೋಯ್ತು. ಒಂದಷ್ಟು ಸಾಧ್ಯವಾದಷ್ಟು ಜನ ಅದನ್ನು ತಮ್ಮರಿಗೆ ಬೇಕಾದಂಥವ್ರಿಗೆ ಶೇರ್ ಮಾಡ್ತಾ ಹೋಗ್ತಾರೆ, ಲೈಕ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದು ಕೋಟಿಗಟ್ಟಲೆ ಜನಗಳನ್ನು ರೀಚ್ ಆಗಿದೆ. ಇಲ್ಲಿ ಒಂದೇನು ಅಂತಂದರೆ, ಅದು ಕೂಡ ಏನೋ ಒಂದಷ್ಟು ಜನ ನೋಡಿ ಸುಮ್ಮನೆ ಆಗಿದ್ದರೆ ಇವ್ರು ಯಾವುದೇ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಅದು ಸಮೀರ್ ಮಾಡಿರಲಿ, ಬಶೀರ್ ಮಾಡಿರಲಿ, ಇನ್ಯಾರೇ ಮಾಡಿರಲಿ, ಅದು ಕಾಮನ್ನಾಗಿ ಹೋಗಿದ್ದಿದ್ರೆ ಇವ್ರು ಯಾರೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಯಾವಾಗ
ಕೋಟಿಗಟ್ಟಲೆ ತಲುಪಿಬಿಡ್ತು. ಒಂದು ಯೂಟ್ಯೂಬ್ ಚಾನಲಲ್ಲಿ ವ್ಯೂವರ್ಸು ಅಥವಾ ಸಬ್ಸ್ಕ್ರೈಬರ್ಸ್ ಇದೆಯಲ್ಲ, ಅಷ್ಟು ಈಸಿಯಾಗಿ ಸಬ್ಸ್ಕ್ರೈಬರ್ಸ್ ಆಗೋದಿಲ್ಲ, ಮತ್ತು ಅಷ್ಟು ಈಸಿಯಾಗಿ ವ್ಯೂಸ್ ಆಗೋದಿಲ್ಲ, ಲೈಕ್ಸ್ ಆಗೋದಿಲ್ಲ, ಶೇರ್ ಆಗಲ್ಲ. ಅವರಲ್ಲಿ ಆ ವಿಷಯಕ್ಕೆ ಒಂದು ಮಿಡಿತಾ ಇರಬೇಕು. ಅದಕ್ಕೆ ಅವರಿಗೆ ಒಂದಷ್ಟು ಮಾಹಿತಿ ಕೊಡೋದಾಗಿರ್ಬೋದು, ಅಥವಾ ಆ ವಿಷಯ ಇವರಿಗೆ ಗೊತ್ತಿಲ್ಲದೆ ಇರ್ಬೋದು. ಹಂಗಿದ್ದಾಗ ಈ ವಿಡಿಯೋ ಆಗಿದ್ದೇನು ಅಂದರೆ, ಕೇವಲ ಅದನ್ನು ಭಾಳ ಚಂದವಾಗಿ ನಿರೂಪಣೆ ಮಾಡಿದ್ದಾರೆ ಅನ್ನೋದು ಜೊತೆಯಲ್ಲಿ ಆ ಕಂಟೆಂಟ್ ಇದೆಯಲ್ಲ, ಆ ಸಬ್ಜೆಕ್ಟು ಆಯ್ಕೆ ಮಾಡ್ಕೊಂಡಿರೋದು ಸೌಜನ್ಯ, ಆಕೆಯ ಏನು ಸಾವು, ಮತ್ತು ಅದರಿಂದ ಆದ ಎಲ್ಲ ಘಟನೆಗಳಿದೆಯಲ್ಲ, ಅದು ಕರ್ನಾಟಕದ ಜನರ ಮನಸ್ಸಿನಲ್ಲಿ ಹಾಗೇ ಉಳಿದಿದೆ. ಹಂಗನ್ಕೊಂಡು ಅದೊಂದೇ ಅಲ್ಲ, ಯಾವುದೇ ಮೂಲೆಯಲ್ಲಿ ಯಾವುದೇ ಮಗುವಿಗಾದರೂ ಕೂಡ ಜನಗಳು ಹೀಗೆ ಅವರ ಮನಸ್ಸು ಮಿಡಿತದೆ. ಹಾಗಾದರೆ ಬೇರೆ ಅವೆಲ್ಲ ಯಾಕಾಗಲಿಲ್ಲ ಅನ್ನೋಂಥ ಪ್ರಶ್ನೆ ಬರ್ಬೋದು. ಅವೆಲ್ಲ ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಇಲ್ಲಿ ನಾವು ಯಾರೂ ಕೂಡ ಉತ್ತರ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಅಂಥ ಅದೊಂದು ಪರಿಸ್ಥಿತಿ ಇಲ್ಲಿದೆ, ಅಂಥದ್ದೊಂದು ಪರಿಸ್ಥಿತಿ ಇದೆ. ಆದರೆ ಇದೇ ಯಾಕೆ ಸೌಜನ್ಯ ಕೇಸೇ ಯಾಕೆ ನಡೀತಾ ಇದೆ ಅಂದರೆ, ಅದಕ್ಕೆ ಆ ಅನ್ಯಾಯಕ್ಕೆ, ಅಲ್ಲಾಗಿರುವಂತಹ ದೌರ್ಜನ್ಯಕ್ಕೆ, ಆ ಏನು ಅತ್ಯಾಚಾರ ಹತ್ಯೆ ಆಗಿದೆಯಲ್ಲ, ಅದಕ್ಕೆ ನ್ಯಾಯ ಸಿಗಲೇಬೇಕು ಅನ್ನೋಂಥದ್ದಕ್ಕೆ ಒಂದಷ್ಟು ಹೋರಾಟಗಾರರು ಉಟ್ಕೊಂಡಿದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಕೇಸಿನ್ನು ಜೀವಂತವಾಗಿದೆ. ಬೇರೆ ಈ ರೀತಿ ಆಗಿರೋ ಕೇಸ್ಗಳಲ್ಲಿ ಆ ರೀತಿಯಾದಂಥ ಒಂದಷ್ಟು ಹೋರಾಟಗಾರರು, ಮತ್ತು ಹಾಗೆ ಒಂದಷ್ಟು ಸುದ್ದಿವಾಹಿನಿಗಳು, ಮಾಧ್ಯಮಗಳು ಏನಿದಾವಲ್ಲ, ಅವರೆಲ್ಲರೂ ಕೂಡ ಅದ್ರ ಬಗ್ಗೆ ಇಲ್ಲ, ಇದಕ್ಕೆ ನ್ಯಾಯ ಕೊಡಿಸ್ಲೇಬೇಕು ಅನ್ನೋಂತಹ ಒಂದು ದೃಢ ನಿರ್ಧಾರವನ್ನು ಮಾಡಿ ನಿಂತರೆ ಎಲ್ಲ ಕೇಸುಗಳು ಕೂಡ ಸೌಜನ್ಯ ಕೇಸುಗಳು ಥರನೇ ಎದ್ದು ನಿಲ್ತವೆ. ಯಾವುದೇ ಮಗುವಿಗೆ ಈ ರೀತಿ ಘಟನೆ ಆದರೆ ಇಡೀ ರಾಜ್ಯ ಅಲ್ಲ, ಇಡೀ ದೇಶದ ಜನ ರಿಯಾಕ್ಟ್ ಆಗೋದು ಇದೇ ರೀತಿಯೇ. ಆಕೆಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ. ಯಾಕೆಂದರೆ ಅದು ಜೀವಂತವಾಗಿ ಇಡಬೇಕಲ್ಲ. ಇವತ್ತಾಯ್ತು 2 ದಿನ ಮಾತಾಡಿ ಮರ್ತೋದಾಗ, ಅಲ್ಲಿ ಯಾರೂ ಕೇಳೋರೇ ಇಲ್ದಾಗ ಜನ ಯಾರಿಗೆ ಅಂತ ಸಪೋರ್ಟ್ ಮಾಡ್ತಾರೆ? ಹೆಂಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ? ಅದಕ್ಕಂತ ಒಂದಷ್ಟು ಜನ ಯಾರಾದರೂ ಇರಬೇಕಲ್ಲ. ಹೀಗಾಗಿ ಅಲ್ಲಿ ಒಂದಷ್ಟು ಹೋರಾಟಗಾರರಿದ್ದರು. ಅವರು ಆ ಸಾವಿಗೆ ನ್ಯಾಯವನ್ನು ಕೇಳ್ತಾಯಿದ್ರು. ಈ ಸತತ 12-13 ವರ್ಷಗಳ ಕಾಲ ಆ ವಿಷಯವನ್ನು ಹಾಗೇ ಜೀವಂತವಾಗಿ ಇಟ್ಕೊಂಡು ಬಂದರೆ, ಅದೆಲ್ಲೂ ಕೂಡ ಮರೆತು ಹೋಗದಾಗೆ, ಕಳೆದು ಹೋಗದಾಗೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾನು 2023 ಜುಲೈ ತಿಂಗಳಲ್ಲಿ ಅನಿಸುತ್ತೆ, ನನ್ನ ಪತ್ರಿಕೆಯಲ್ಲಿ ಸುದ್ದಿಯನ್ನು ಕೂಡ ಮಾಡ್ತೀನಿ. ಯಾವಾಗ ಸಂತೋಷ್ ರಾವ್ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳ್ಬಿಟ್ಟು ನಿರಪರಾಧಿಯಾಗಿ ಹೊರಗೆ ಬರ್ತಾರೆ, ಅದೇ ಮತ್ತು ಈ ವೀರೇಂದ್ರ ಹೆಗ್ಗಡೆ ಅವರು ರಾಜ್ಯಸಭಾ ಸದಸ್ಯರಾಗ್ತಾರೆ, ಆ ಸಂದರ್ಭಗಳಲ್ಲಿ ಈ ಸುದ್ದಿಯನ್ನು ಮಾಡ್ತೀನಿ. ಮತ್ತು ಅವತ್ತೇ ನನ್ನ ಪತ್ರಿಕೆಯಲ್ಲಿ ಹೇಳ್ತೇನೆ, ಇದು ಮುಂದೆ ಒಂದಿನ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗ್ತದೆ ಅಂತೇಳ್ಬಿಟ್ಟು. ಮತ್ತು ಸವಿಸ್ತರವಾಗಿ ಇಡೀ ಒಂದು ಪುಟದಲ್ಲಿ ಅದರ ಎಲ್ಲ ವಿಷಯವನ್ನು ಕೂಡ ವಿವರಿಸಿದ್ದೀವಿ ಕೂಡ. ಆದರೆ ಈ ರೀತಿಯಾಗಿ ಆ ವಿಷಯ ಗೊತ್ತಿದ್ದಂಥವ್ರು ಅದನ್ನೊಂದಷ್ಟು ಸ್ಟಡಿ ಮಾಡಿ ಅದನ್ನು ಇಲ್ಲಿ ತನಕ ಜೀವಂತವಾಗಿ ಇಡ್ತಾ ಬಂದರು. ಯಾಕಂದರೆ ಆ ಮಗುವಿಗೆ ನ್ಯಾಯ ಸಿಗಲೇಬೇಕು. ಆ ಎತ್ತ ಕರುಳಿಗೆ, ಆ ಎತ್ತ ಹೃದಯಗಳಿಗೆ ಏನಿದೆಯಲ್ಲ, ಅವರಿಗೆ ಆ ಮಗುವಿನ ಸಾವಿಗೆ ಕಾರಣ ಆದಂಥವ್ರಿಗೆ ಶಿಕ್ಷೆ ಆಗಬೇಕು. ಆಗ ಅವರ ಮನಸ್ಸು
ಏನು ಆ ಮಗುವನ್ನು ಕಳ್ಕೊಂಡವರ ಆ ಹೃದಯದ ನೋವು ಒಂದಷ್ಟಾದ್ರೂ ಯಾವತ್ತಿಗೂ ಅದು ಕಡಿಮೆ ಆಗಲ್ಲ. ಕೊನೆ ಪಕ್ಷ ಒಂದು ಸಮಾಧಾನ, ಎಸ್ ನನ್ನ ಮಗಳಿಗಾಗಿರೋ ಅನ್ಯಾಯಕ್ಕೆ ಅವರಿಗೆ ತಕ್ಕ ಶಿಕ್ಷೆ ಆಯಿತು ಅನ್ನೋಂಥ ಒಂದು ಚಿಕ್ಕ ಸಮಾಧಾನ ಆಗುತ್ತಲ್ವ. ಹಾಗಾಗಿ ಯಾವಾಗ ಅದನ್ನು ಏಕಾಏಕಿ ಇವರು ಯಾವುದೋ ಒಂದು ಆಯ್ದು ಇಟ್ಕೊಳ್ಳಿ, ಅಲ್ಲಿ ಅದರಲ್ಲಿ ಕಿರಿಕೀರ್ತಿ ಏನು ಮಾಡ್ತಾ ಹೋಗ್ತಾರೆ, ಧರ್ಮ ಜಾತಿ ಏನು ಸುಮ್ಮನೆ ಹೇಳ್ತಂದ್ಬಿಡ್ತಾರೆ. ಅಲ್ಲಿ ಯಾವುದೇ ಸಮೀರ್ ಹೇಳಿರೋ ಅಂಥದ್ರಲ್ಲಿ ಇದಾಗೋಂಥ ಕಾಂಟ್ರವರ್ಸಿ ಆಗಂತ ಅಥವಾ ಬ್ರೈನ್ ವಾಶ್ ಆಗಂತ ಯಾವ ವಿಷಯಗಳನ್ನು ಒತ್ತಿ ಅದು ಹೇಳೋದೇ ಇಲ್ಲ ಅಲ್ಲಿ. ಇವರು ಅದನ್ನೇ ಹೊತ್ತಿ ಹೇಳಿ ಇವರು ಆ ಸಾವಿಗಿಂತ ಹೆಚ್ಚಾಗಿ ನೀವು ಹಿಂದೆ ಅದು ಸರ್ಕಾರಕ್ಕೆ ಸೇರಬೇಕಾದ್ದು ಅದು ಜೈನರದು ಹೌದಲ್ಲ, ಅದರಲ್ಲಿ ಏನು ತಪ್ಪಿದೆ? ಸಮೀರ್ ಮಾಡಿದ್ದು ಮಾತ್ರ ತಪ್ಪಂಗೆ ಆಗ್ಬಿಡುತ್ತೆ, ಮಾತಾಡಿದ್ದು ಅಲ್ವಾ? ಸಮೀರ್ ಮಾತಾಡಿದ್ದು ಮಾತ್ರ ಹೆಂಗೆ ತಪ್ಪಾಗ್ಬಿಡುತ್ತೆ? ಆ ನಂತರದಲ್ಲಿ ಮತ್ತಿನ್ನೊಂದು ಯಾವುದು ಪಬ್ಲಿಕ್ ಮಿರರ್ ಅಂತಲೇ ಯಾವುದೋ ಇದರಲ್ಲಿ ಹೇಳ್ತಾ ಹೋಗ್ತಾರೆ, ಇವರು ಧರ್ಮಸ್ಥಳದವರ ಮೇಲೆ, ಈ ಹೋರಾಟಗಾರರು ಧರ್ಮಸ್ಥಳದವರ ಮೇಲೆ ಒಂದು ಟಾರ್ಗೆಟ್ ಮಾಡಿದ್ದಾರೆ, ಅವ್ರನ್ನ ತೇಜೋವಧೆ ಮಾಡಬೇಕು, ಆ ಕಾರಣಕ್ಕೆ ಮಾಡ್ತಿದ್ದಾರೆ ಅನ್ನೋಂಥದ್ದು. ಮತ್ತು ಧರ್ಮ ದೇವರಲ್ಲಿ ಏನಾದರೂ ಮಾಡಿ ಹಿಂದೂಗಳನ್ನು, ಹಿಂದೂ ಮತ್ತು ಮುಸ್ಲಿಂ ಗಲಾಟೆ ಸ್ಟಾರ್ಟ್ ಆಗಬೇಕು, ಹಿಂದೂಗಳನ್ನು ಮುಸ್ಲಿಂ ಮೇಲೆ ಎತ್ತಿ ಕಟ್ಟಬೇಕು. ಮತ್ತು ಈ ವರ್ಷನ್ ಏನಿದೆಯಲ್ಲ, ಈಗೇನ ವರ್ಷನ್ ಇದನ್ನು ಬೇರೊಂದು ಕಡೆಗೆ ತೊಗೊಂಡು ಹೋಗ್ಬೇಕು, ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತದೆ. ಆಗ ಮತ್ತೆ ಆ ಸೌಜನ್ಯಪರ ಹೋರಾಟಗಾರರು ಏನಿದಾರಲ್ಲ ಅವರು ಇದ್ರ ಬಗ್ಗೆ ಚಕಾರ ಎತ್ತಬಾರ್ದು ಅನ್ನೋಂಥದ್ದನ್ನು ಈ ಏನು ಅವರು ದೇವಸ್ಥಾನ, ಧರ್ಮ ಮತ್ತು ಧರ್ಮಾಧಿಕಾರಿಗಳ ಪರವಾಗಿ ನಿಂತು ಮಾತಾಡೋಂಥವ್ರು ಅವರು ಅಪರಾಧಿಗಳು ಅಲ್ವೇ ಅಲ್ಲ, ಅವ್ರು ಅಲ್ಲಿದ್ದಿಲ್ಲ ಇಲ್ಲಿದ್ದಿಲ್ಲ, ಇವರಿಗೆಲ್ಲ ಇವರು ಮತ್ತು ಅವರು ಪೂರ ಅವ್ರು ನಿರಪರಾಧಿಗಳು ಅಂತ ಹೇಳ್ತಾ ಮತ್ತು ಧರ್ಮ ಒಡೆಯುವಂಥ ಕೆಲಸ ಮಾಡ್ತಿದ್ದಾರೆ, ಮತ್ತು ಬ್ರೈನ್ ವಾಶ್ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾ ಮತ್ತೆ ಹೇಳೋದು ಆ ಮಗುಗೆ ನ್ಯಾಯ ಸಿಗಲೇಬೇಕು ಅಂತ. ಹೆಂಗೆ ಸಿಗುತ್ತೆ? ನೀವು ನಿರಪರಾಧಿಗಳು ಅಂತ ಹೇಳ್ತೀರಿ. ಮತ್ತೆ ಇನ್ನೊಬ್ಬ ಯಾರೋ ಯೂಟ್ಯೂಬರ್ ಹೇಳ್ತಾರೆ, ಇಲ್ಲಿ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದಾರಲ್ಲ, ಸರ್ಕಾರಿ ವಕೀಲರಿದಾರಲ್ಲ, ಅವರು ದಾಖಲೆಗಳನ್ನೇ ಸಲ್ಲಿಸಲಿಲ್ಲ, ಅವರಿಂದನೇ ಈ ಕೇಸು ಬಿದ್ದೋಯ್ತು. ಸಂತೋಷ್ ಕುಮಾರ್ ನಿರಪರಾಧಿ ಅಂತ ಬಂತು, ಆ ಸರ್ಕಾರಿ ವಕೀಲರೇ ಯಾವುದೋ ಈ ಪ್ರಭಾವಿಗಳು ಅವ್ರ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ ಅಂತ ಹೇಳ್ತಾರೆ. ಯಾರು ಈ ಹೋರಾಟಗಾರರೇನಿದ್ದಾರೆ, ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಏನು ಇವರು ಗಿರೀಶ್ ಮಟ್ಟಣ್ಣನವರು, ಇವರುಗಳು ತುಂಬ ಪ್ರಭಾವಿಗಳು. ಇವರು ಪ್ರಭಾವವನ್ನು ಬೀರಿ ಸರ್ಕಾರಿ ವಕೀಲರು ಸಂತೋಷ್ ರಾವ್ಗೆ ಸಂಬಂಧಪಟ್ಟಂತಹ ಎವಿಡೆನ್ಸ್ಗಳನ್ನು ಅವರು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ಸೋಕ್ಕಾಗಲಿಲ್ಲ, ಪ್ರಭಾವ ಬೀರಿದ್ದಾರೆ. ಹಾಗಾಗಿ ಸರ್ಕಾರಿ ವಕೀಲರು ಅದನ್ನು ಅವರಿಗೆ ಜಡ್ಜ್ ಮುಂದೆ ಅದನ್ನು ತರಲೇ ಇಲ್ಲ ಅಂತೇಳ್ಬಿಟ್ಟು ಎತ್ತಿ ಎಲ್ಲ ಸರ್ಕಾರಿ ವಕೀಲರ ಮೇಲೆ ಹಾಕ್ಬಿಡ್ತಾರೆ. ಸುಮ್ಮನೆ ಕೇಳ್ತಾನೆ, ಇವರು ಈ ಮಟ್ಟದ ಒಂದು ದೊಡ್ಡ ಇಡೀ ಕರ್ನಾಟಕ ನೋಡ್ತಾ ಇದೆ ಈ ಸುದ್ದಿಯನ್ನು, ಅಂಥದ್ದೊಂದು ಸುದ್ದಿಯನ್ನು ಏನು ಅದಕ್ಕೆ ಸಿಕ್ಕಂಥ ಎಲ್ಲ ಸಾಕ್ಷ್ಯಗಳನ್ನು ಏನು ಸರ್ಕಾರಿ ವಕೀಲರು, ಯಾಕಂದರೆ ಅವರು CBI ಕಡೆಗೆ ವಾದ ಮಾಡ್ತಿರ್ತಾರಲ್ಲ, CBI ತನಿಖೆ ನಡೆಸಿ ಎಲ್ಲ ಚಾರ್ಜ್ ಶೀಟ್ ಏನು ಹಾಕಿರುತ್ತಲ್ಲ, ಆ ವಾದ ಮಾಡೋಂಥ ಲಾಯರ್ ಮೇಲೆ ಇವರು ಏನು ಈ ಸೌಜನ್ಯ ಪರ ಹೋರಾಟ ಮಾಡೋಂಥ ಹೋರಾಟಗಾರರು ಪ್ರಭಾವವನ್ನು ಬಳಸಿ ಆ ಯಾವ ಸಾಕ್ಷ್ಯಗಳು ಜಡ್ಜ್ ಮುಂದೆ ಬರೋದಕ್ಕೆ ಬಿಡಲಿಲ್ಲ, ಹಾಗೆ ನೋಡ್ಕೊಂಡ್ರು ಅಂತ ಹೇಳ್ತಾರೆ. ಇವರು ಹೇಳ್ತಾರೆ.
ಹಂಗಿದ್ದಾಗ ಅದೇ ಪ್ರಭಾವವನ್ನು ಬೀರಿ ಅದೇ ರೀತಿ ಪ್ರಭಾವವನ್ನು ಬೀರಿ ಇವರು ಏನು ಇವರು ಯಾರು ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದವರು ಇದ್ದಾರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಅವ್ರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದಾರಲ್ಲ ಅವ್ರ ಮೇಲೆ FIR ಕೇಸ್ ಮಾಡಿಬಿಡೋರಲ್ಲ ಅವತ್ತು. ನಾವು ಯೋಚನೆ ಮಾಡ್ಬೇಕಲ್ಲ, ಅವ್ರು ಅಷ್ಟು ಪ್ರಭಾವಿಗಳಾಗಿದ್ದರೆ FIR ಆಗ ನೋಡ್ಕೊಂಬಿಡೋರು, FIR ಮಾಡಿಸ್ಬಿಡೋರಲ್ಲ. ನಿಜಕ್ಕೂ ಇಲ್ಲಿ ಪ್ರಭಾವಿಗಳು ಯಾರು ಅಂತ ಹೇಳಿ ಜನಗಳಿಗೆ ಗೊತ್ತಿದೆ ಅಲ್ವಾ? ಈ ರೀತಿಯಾಗಿ ಏನಾಗ್ತದೆ, ಇವೆಲ್ಲವೂ ಜನಗಳಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಬೇಕು. ಅದಕ್ಕೆ ಸತ್ಯ ಏನೇ ಆಗಿರಲಿ ಈಗ ಆ ಹುಡುಗ ಸಮೀರ್ ವಿಡಿಯೋ ಬಿಟ್ಟ, ಅದಾದಮೇಲೆ ಒಂದಷ್ಟು ಜನ ವಿಡಿಯೋ ಬಿಡ್ತಾ ಹೋದರು ಆ ಸಮೀರ್ಗೆ ಬೆಂಬಲವಾಗಿ. ಅದನ್ನು ವಿಷಯನ ಹಂಚ್ಕೊಳ್ತಾ ಹೋದರು. ಆಗ ಇದ್ದಕ್ಕಿದ್ದಾಗೆ ಜನಗಳಲ್ಲಿ ಒಂದು ಗೊಂದಲದ ವಿಷಯವನ್ನು ಬಿತ್ತುಬಿಡೋದಪ್ಪ. ಅದನ್ನೇ ಮಾಡಿದ್ದು ಈ ಪಬ್ಲಿಕ್ ಮಿರರು, ಇವನ್ಯಾರು ಕಿರಿಕೀರ್ತಿ, ಇವರೆಲ್ಲ ಏನು ಮಾಡಿದ್ರು ಅಂದರೆ ಒಂದು ಎಸೆಯೋದು, ಒಂದು ಎಸ್ದು ಬಿಡೋದು. ಅವಾಗ ಹೌದಾ ಇದು ಹಿಂಗ ಅಂತ. ಯಾಕಂದ್ರೆ ಅದು ಕೆಲವ್ರಿಗೆ ಆಯಿತು ಕೂಡ, ನೀವು ಹಿಂಗೆ ಹೇಳ್ತಿದ್ರಿ, ಯಾಕಂದರೆ ಎಲ್ಲರೂ ಅಲ್ಲಿಗೆ ಹೋಗಿ ತಿಳ್ಕೊಳಕ್ಕಾಗಲ್ಲ. ಎಲ್ಲರೂ ಹೋಗಿ ಅಲ್ಲಿ ಏನು ಉಜಿರೆಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಏನಾಯಿತು ಅಂತ ತಿಳ್ಕೊಳಕ್ಕಾಗಲ್ಲ, ಪೊಲೀಸ್ನ ಹೋಗಿ ಕೇಳಿ ತಿಳ್ಕೊಳಕ್ಕಾಗಲ್ಲ, ಅಲ್ಲಿ ಲಾಯರ್ಗಳನ್ನ ಹೋಗಿ ಕೇಳಿ ತಿಳ್ಕೊಳಕ್ಕಾಗಲ್ಲ. ಇದೇ ರೀತಿ ಏನೋ ಒಂದಷ್ಟು ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥ ವಿಷಯವನ್ನು ತಿಳ್ಕೊಂಡು ಈಗ ಅಂತಾರೆ. ಯಾವಾಗ ಆ ದೊಡ್ಡ ಮಟ್ಟದಲ್ಲಿ ಸಮೀರ್ ವಿಡಿಯೋ ಜನ ನೋಡೋಕೆ ಹಿಡ್ಕೊಂಡ್ಬಿಟ್ರು, ಆ ಮಧ್ಯದಲ್ಲಿ ಹಂಗಲ್ಲ ಹಿಂಗಂತೆ ಒಂದು ಮಾತಾಡ್ಕೊಳ್ಳಿ ಅಷ್ಟೇ, ಎರಡೂ ಪರ ಚರ್ಚೆಗಳಾಗಲಿ. ಈಗ ನೋಡ್ರಿ ಇತ್ತೀಚೆಗೆ ಮತ್ತೆ ಕೆಲವು ಏನು ಮುಸ್ಲಿಂ ಒಂದಷ್ಟು ಜನ ವ್ಯಕ್ತಿಗಳು ಸೇರ್ಕೊಂಡು ಮತ್ತೆ ಅವರು ಸಮೀರ್ ಅವನು ದುಡ್ಡಿಗೋಸ್ಕರ ಮಾಡ್ದ, ಈ ಥರ ಮಾಡೋದಲ್ಲ, ಮತ್ತು ಇಲ್ಲಿ ನಮ್ಮ ಏನು ಮಂಜುನಾಥ ಸ್ವಾಮಿ ದೇವಸ್ಥಾನ ಅದ್ರ ಬಗ್ಗೆ ಅಪಪ್ರಚಾರ, ಮತ್ತು ನಮ್ಮ ಏನು ಇವ್ರ ಬಗ್ಗೆ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ, ಇದು ಸರಿಯಲ್ಲ, ನಾವೆಲ್ಲರೂ ಇಲ್ಲಿ ಚೆನ್ನಾಗಿದ್ದೇವೆ, ಮತ್ತು ಅವನೇನು ಸಮೀರು ದುಡ್ಡು ತೊಗೊಂಡು ಮಾಡ್ತಾಯಿದ್ದಾನೆ ಅನ್ನೋಂಥದ್ದನ್ನು ಒಂದಷ್ಟು ಜನ ಮುಸ್ಲಿಂ ವ್ಯಕ್ತಿಗಳು ಸೇರ್ಕೊಂಡು ಅದೊಂದು ವಿಡಿಯೋನ ಹರಿಬಿಟ್ರು. ಇವೆಲ್ಲ ಏನಾಗ್ತದೆ ಅಂದರೆ ಒಂದು ಜನಗಳಲ್ಲಿ ಏಕಾಭಿಪ್ರಾಯ ಇಲ್ಲದ ಹಾಗೆ ಒಂದು ಗೊಂದಲವನ್ನು ಸೃಷ್ಟಿ ಮಾಡಬೇಕು. ಸಂತೋಷ್ ರಾವು ಬಿಡುಗಡೆ ಆದಾಗ, ನಿರಪರಾಧಿ ಅಂತ ಹೊರಗೆ ಬಂದಾಗ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪರವಾಗಿ ವಾದ ಮಾಡಿದಂತಹ ಲಾಯರನ್ನು ಸುಮಾರು ಜನ ಸಂದರ್ಶನ ಮಾಡ್ತಾರೆ. ಏನೆಲ್ಲ ಅಲ್ಲಿ ವಾದ ವಿವಾದಗಳದು, ಅಲ್ಲಿ ಚರ್ಚೆ ಇದಾಯಿತು, ಏನು ಟ್ರಯಲ್ ನಡೀತು, ಮತ್ತು ಸಾಕ್ಷಿಗಳೇನು ಹೇಳಿದ್ವು, ಇಲ್ಲಿ ಯಾರ್ಯಾರ ಪಾತ್ರ ಏನೇನಿದೆ ಅನ್ನೋದನ್ನು ಲಾಯರು, ಅದೇ ವಾದ ಮಾಡಿದಂಥ ಲಾಯರ್ ಅದನ್ನು ಸವಿಸ್ತಾರವಾಗಿ ವಿವರಣೆಯನ್ನು ಕೊಡ್ತಾರೆ. ಅದಾದಮೇಲೆ ಇವರು ಅದೇ ಜಡ್ಜ್ಮೆಂಟ್ ಕಾಪಿಯನ್ನು ಇಟ್ಕೊಂಡು ಇದರಲ್ಲಿ ಅದು ಹೇಳಿಲ್ಲ, ಇವ್ರು ಹೇಳಿಲ್ಲ, ಅವ್ರು ಹೇಳಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಸ್ವತಃ ಏನು ಇವರು ಯಾರು ಆ 3-4 ಜನದ ಮೇಲೆ ಇವರು ಬೊಟ್ಟು ಮಾಡಿದ್ರಲ್ಲ, ಅವರೇ ಅರ್ಜಿ ಹಾಕ್ಕೊಳ್ತಾರೆ. ನಮ್ಮನ್ನು ಮಂಪ್ರ ಪರೀಕ್ಷೆ ಮಾಡಿಸಿ ನಮ್ಮನ್ನು ವಿಚಾರಣೆಗೆ ಒಳಪಡಿಸಿ ಅಂತ. ಅದನ್ನು ಅವರು ಹಾಕಲ್ಲ, CBI ಮತ್ತೆ ಒಂದಷ್ಟು ಜನ ಇದ್ದಾರಂತ CBI ಅರ್ಜಿ ಸಲ್ಲಿಸೋದು. CBI ಅವರು ಇವ್ರನ್ನ ಎಂಟ್ರಿ ಮಾಡಿಸೋದು ಆ ಕೇಸಿಗೆ. ಆ ನಂತರದಲ್ಲಿ ಅವ್ರದ್ದು ಏನು ಇಲ್ಲ ಅಂತೇಳ್ಬಿಟ್ಟು ಅವರನ್ನು ಈ ಕೇಸಿಂದ ಹೊರಗೆ ಬಿಡುತ್ತೆ. ಇಲ್ಲ ಇವರ ಪಾತ್ರ ನಮಗೆ ಇಲ್ಲಿ ಏನು ಕಾಣ್ತಾ ಇಲ್ಲ, ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳು ಇಲ್ಲ ಅಂತ. ಬಟ್ ಇವ್ರುಗಳೆಲ್ಲ ಹೇಳಿದ್ದೇನು, ಕಿರಿಕೀರ್ತಿ ಮತ್ತು ಇನ್ನೊಂದು ಯಾವುದೋ ಒಂದು ಚಾನಲ್ ಅವರು ಹೇಳಿದ್ದೇನು, ಸೌಜನ್ಯ ಕುಟುಂಬದವರೇ ಅಲ್ಲಿ ಇವರು ವೀರೇಂದ್ರ ಹೆಗ್ಗಡೆ ಅವ್ರ ಹತ್ರ ಹೋಗಿ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಸ್ಟೇಷನ್ಗೆಲ್ಲ ಹೇಳ್ತಾರೆ. ಮತ್ತು ಅವರೊಂದು ಮೀಡಿಯಾದಲ್ಲಿ ಹೇಳ್ತಾರೆ, ನಮಗೆ ವೀರೇಂದ್ರ ಹೆಗ್ಗಡೆ ಅವ್ರ ಕುಟುಂಬ ಈ ಕೇಸಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡ್ತಾಯಿದೆ, ನಮಗೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅಂತ ಒಂದು ವಿಡಿಯೋ ತುಣುಕನ್ನು ತೋರಿಸ್ತಾರೆ.
ಇವ್ರುಗಳ ಹೆಸರನ್ನು 1 ವರ್ಷದ ನಂತರ ಇವರ ಹೆಸರನ್ನು ತಗೊಳ್ತಾರೆ ಅಂತ ಹೇಳ್ತಾರೆ. ಹೌದು, ಹಾಗೆ ಇಟ್ಕೊಳ್ಳೋಣ, 1 ವರ್ಷದ ನಂತರನೇ ತಗೊಂಡ್ರು ಅಂತ ಇಟ್ಕೊಳ್ಳೋಣ. ಅವತ್ತೇನು ಕಾಣ್ತು? ಯಾಕೆಂದರೆ ಆ ಸ್ಥಿತಿಯಲ್ಲಿ ಆ ತಂದೆ ತಾಯಿ ಕುಟುಂಬ ವರ್ಗ ಇದೆ ನೋವಲ್ಲಿ. ಆಗ ಆ ನೋವಿದೆಯಲ್ಲ, ಆಗ ಅವರಿಗೆ ಆ ನೋವನ್ನು ವ್ಯಕ್ತಪಡಿಸೋದು ಅಷ್ಟೇ ಅವರು ಆ ಮೂಡಲ್ಲಿರ್ತಾರೆ, ಆ ಗುಂಗಲ್ಲಿ, ಆ ನೋವಲ್ಲಿರ್ತಾರೆ. ಆಗ ಅದು ಅನ್ನಲ್ಲ. ಸದ್ಯಕ್ಕೆ ಅವ್ರಿಗೆ ಯಾರು ಸಮಾಧಾನ ಹೇಳ್ತಾರೆ, ಯಾರು ಅವ್ರನ್ನ ಓದಾರಿಸ್ತಾರೆ, ಅದನ್ನು ಕೇಳ್ತಾರೆ ಆಗ. ಯಾಕಂದ್ರೆ ಆ ನೋವಿಗೆ ಒಂದಷ್ಟು ಒಂದು ಸಮಾಧಾನದ ಮಾತನ್ನು ಹೇಳ್ತಿರ್ತಾರಲ್ಲ, ಆವಾಗ ಅವ್ರ ಮಾತನ್ನೇ ಕೇಳ್ತಾರೆ. ಅವ್ರಿಗೆ ಸದ್ಯಕ್ಕೆ ಅವ್ರು ಅಷ್ಟೇ ಇರುತ್ತೆ ಅವರ ಮನಸ್ಥಿತಿ. ಆ ನಂತರ ಇಷ್ಟೆಲ್ಲ ಏನೆಲ್ಲ ಆಗಿದೆ, ಏನೇನೋ ಆಗಿರಬಹುದಾ, ಏನು ಸಿಕ್ಕಂಥ ವ್ಯಕ್ತಿಯ ಅವನ ಆ್ಯಕ್ಟಿವಿಟೀಸು, ಅವನ ಚಲನವಲನ, ಅವನ ಮನಸ್ಥಿತಿ ಅದೆಲ್ಲ ನೋಡ್ತಾ ಮತ್ತು ಒಂದಷ್ಟು ವಿಷಯಗಳನ್ನು ಅವರು ಅದ್ರ ಬಗ್ಗೆ ಹೇಳ್ತಾ ಒಂದಷ್ಟು ಅನುಮಾನಗಳು ಮೂಡಿರಬಾರ್ದು. ಯಾಕೆ 1 ವರ್ಷ ಆದಮೇಲೆ ಅನುಮಾನ ಮೂಡಬಾರ್ದಾ? ಹಿಂದೆ ಯಾವ ಆಗಿಲ್ವಾ, ಮುಂದೆ ಯಾವ ಆಗೋದೇ ಇಲ್ವಾ? ಫಸ್ಟ್ ಏನು ಹೇಳಿದ್ರು ಅಂತ ಅಂದರೆ ಒಂದೇ ಸರಿ ಇವ್ರು ಹೇಳುವಾಗ ಎಲ್ಲವೂ ಆದಮೇಲೆ ಬಂದು ಕುತ್ಕೋಬೇಕಾ? ಅವತ್ತು ಅದನ್ನು ಹೇಳಿದ ನಿಜ. ಅವರು ಈ ಥರ ನಮಗೆ ಅವರು ಹಿಂಗೆ ಯಾರ ಮೇಲೂ ಅನುಮಾನ ಇಲ್ಲ, ಅವನೇ ಮಾಡಿರೋದು ಅಂತ ಅವತ್ತು ಹೇಳಿರ್ಬೋದು. ಯಾಕಂದ್ರೆ ಪೊಲೀಸ್ ಹಿಡ್ಕೊಂಬಂದವರಲ್ಲ, ಕೇಸ್ ಆಯ್ತಲ್ಲ, ಅವನು ಅರೆಸ್ಟ್ ಆಗಿದ್ದಾನಲ್ಲ, ಆ ಕ್ಷಣಕ್ಕೆ ಅನಿಸಿರ್ಬೋದು. ಆ ಕ್ಷಣಕ್ಕೆ ಅನಿಸ್ದಂಗೆ 1 ವರ್ಷ ಆದಮೇಲೆ ಇದು ಅನಿಸಿದೆ. ಇದು ದೊಡ್ಡ ವಿಷಯನಾ? ಅವ್ರಿಗೆ ಹಂಗಾದ್ರೆ ಅನಿಸ್ಲೇಬಾರ್ದಾ? ಮತ್ತು ಇನ್ನೊಂದೇನೆಂದ್ರೆ ಅವ್ರನ್ನ ಎಂಟ್ರಿ ಮಾಡಿಸಿರೋದು ಯಾರು? ಸಂತೋಷ್ ರಾವ್ ಜೊತೆಯಲ್ಲಿ ಇನ್ನೂ ಒಂದಷ್ಟು ಜನ ಇದ್ರು ಅಂತ ಆ ಕೇಸಿಗೆ ಇನ್ವಾಲ್ವ್ ಮಾಡಿದ್ದು ಯಾರು? ಅದೇ CBI ಅವರು. ಇವ್ರು ಹೇಳ್ತಾರಲ್ಲ. ಹಂಗಾದ್ರೆ ಈಗ ಯಾವಾಗ ಇವರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಇವರು ಅಪರಾಧಿಗಳು ಅಂತ ಹೇಳೋದಕ್ಕೆ ಯಾವ ಸಾಕ್ಷ್ಯಗಳಿಲ್ಲ ಅಂತ ಅವ್ರನ್ನ ಬಿಟ್ಟಾದಾಗ ಯಾರು ಸಲ್ಲಿಸಿದ್ದಾರು? CBI ಅವರು. ಅವರೇ ಮೇಲ್ಮನವಿಯನ್ನು ಸಲ್ಲಿಸ್ಕೋಬೇಕಲ್ಲ. ಯಾಕಂದ್ರೆ ಅವರು CBI ತನಿಖೆ ವಿಫಲ ಆದಂಗಲ್ಲಿ. ಟೋಟಲ್ CBI ತನಿಖೆ ಇದ್ರೆ ಎಲ್ಲದರಲ್ಲೂ ಈ ಇಡೀ ಸೌಜನ್ಯ ಕೇಸಲ್ಲಿ ವಿಫಲ ಆಗಿದೆ. ಯಾಕಂದರೆ ಇವನು ಸಂತೋಷ್ ರಾವ್ ಜೊತೆಗೆ ಇನ್ನೂ ಒಂದಷ್ಟು ಜನ ಇದ್ದರು ಅಂತ ಇವ್ರ ಹೆಸರನ್ನು ಅಲ್ಲಿ ಪ್ರಸ್ತಾಪ ಮಾಡಿರ್ತಾರೆ. ಅವರು ಖುಲಾಸೆಯಾಗಿ ಬರ್ತಾರೆ, ಮತ್ತು ಕೊನೆಗೆ ಸಂತೋಷ್ ರಾವ್ ಕೂಡ ಖುಲಾಸೆಯಾಗಿ ಬರ್ತಾರೆ. ಈಗ ಅವ್ರು 3 ಖುಲಾಸೆ ಆದಮೇಲೆ ಇವ್ರ ಮೇಲ್ಮನವಿ ಸಲ್ಲಿಸ್ಕೋಬೇಕಲ್ಲ. ಇಲ್ಲ, ಇದಕ್ಕೆ ನಮಗಿನ್ನೂ ಒಂದಷ್ಟು ಇದ್ರ ಬಗ್ಗೆ ಸಂಪೂರ್ಣವಾಗಿ ಇನ್ನೂ ಇದು ತನಿಖೆಗಳಾಗಬೇಕು, ಇವರ ಪಾತ್ರ ಇದೆ ಅಂತ ಹೇಳ್ಬಿಟ್ಟು CBIನವರೇ ಮೇಲ್ಮನವಿ ಸಲ್ಲಿಸ್ಕೋಬೇಕಲ್ಲ. ಸುಮ್ಮನೆ ಆಗಿಬಿಡ್ತಾರೆ. ಆನಂತರ ಸಂತೋಷ್ ರಾವ್ ಕೂಡ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ನಿರಪರಾಧಿಯಾಗಿ ಹೊರಗೆ ಬರ್ತಾರೆ. ಅದ್ರ ಜೊತೆಗೆ ಇನ್ನೊಂದೇನು ಹೇಳ್ತಿದ್ದಾರೆ, ಯಾಕೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಬಾರ್ದು? ಸುಪ್ರೀಂ ಕೋರ್ಟ್ಗೆ ಹೋಗೋಣ ಬನ್ನಿ, ಚಂದ ವಸೂಲಿ ಮಾಡ್ಕೊಂಡು. ಬಹುಶಃ ಅವ್ರ ಗಮನಕ್ಕಿಲ್ಲ ಅನ್ಸುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ? ಯಾವ ರೀತಿ? ಇದನ್ನು ಹೊಸ ಕೇಸ್ ಥರ ತಗೊಂಡು ಹೋಗ್ತೀರಾ ಸುಪ್ರೀಂ ಕೋರ್ಟ್ಗೆ? ಇದನ್ನು ಹೊಸ ಕೇಸ್ ಥರ ತಗೊಂಡು ಹೋಗ್ತೀರಾ? ಇದು ಹೊಸದೊಂದು ಕೇಸ್ ಬಂದಿದೆ ತಗೊಂಡು ಹೋಗ್ತೀರಾ? ಇಲ್ವಲ್ಲ. ಇಲ್ಲಿ ಆಗಿರೋದನ್ನೇ ನಮಗೆ ಇಲ್ಲಿ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಅಂತ ತಾನೇ ಹೋಗ್ಬೇಕು ಅಲ್ಲಿಗೆ. ಅಂದರೆ ಇದೇ ಫೈಲನ್ನೇ ಈಗೇನಾಗಿದೆಯೋ, ಈಗೇನು ನಡೆದಿದೆಯೋ ಅಷ್ಟನ್ನೇ ಇಟ್ಕೊಂಡು ಹೋಗ್ಬೇಕು. ಮತ್ತೆ ಏನು ಸ್ಟಾರ್ಟ್ ಆಗ್ತದೆ ಅಲ್ಲಿ? ಮತ್ತೆ ಬಂದು ನಿಲ್ಲೋದು ಯಾರು? ಸಂತೋಷ್ ರಾವ್. ಅದೇ ಸಂತೋಷ್ ರಾವ್. ಆಗೇನು ಮಾಡಬೇಕು? ಸಂತೋಷ್ ರಾವ್ಗೆ ಯಾವ ಎವಿಡೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಏನು ಖುಲಾಸೆ ಮಾಡಿ ಕಳಿಸುತ್ತಲ್ಲ, ಮತ್ತೆ ಸಂತೋಷ್ ರಾವ್ನ ಹಿಂದೆ ಬೀಳಬೇಕು. ಸಂತೋಷ್ ರಾವ್ಗೆ ಆ ಸಾಕ್ಷ್ಯಗಳನ್ನು ಸಂತೋಷ್ ರಾವ್ ಮಾಡಿದಾನೆ ಅನ್ನೋದಕ್ಕೆ ಪುರಾವೆಗಳನ್ನ ಹುಡುಕಬೇಕು. ಅದೇ ತನಿಖೆಗೆ ಬೀಳ್ಬೇಕು. ಮತ್ತೆ ಅದು ಮರು ತನಿಖೆ ಆಗಲ್ಲ. ಅಲ್ಲಿ ಏನು ನಡೆದಿದೆಯೋ ಅದೇ ಮತ್ತೆ ಅಲ್ಲಿ ಚರ್ಚೆಗೆ ಬರ್ತದೆ. ಅದೇ ವಿಷಯನೇ ಅಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತದೆ. ಆಗ ಮತ್ತೆ ಇದೇ ಸಂತೋಷ್ ರಾವೇ ನಿಲ್ತಾನೆ ಅಲ್ಲಿ. ಇದೇ ಸಂತೋಷ್ ರಾವೇ ಓಡಾಡ್ಬೇಕಲ್ಲಿ. ಇಷ್ಟೆಲ್ಲ ಹೇಳಂತಾರೆ, ಇದನ್ನು ಯೋಚನೆ ಮಾಡ್ಬೇಕಲ್ಲ. ಅಲ್ಲಿಗೆ ಇದೇ ಫೈಲ್ ಇಟ್ಕೊಂಡು ಹೋಗ್ಬೇಕು ಸುಪ್ರೀಂ ಕೋರ್ಟ್ಗೆ. ಮತ್ತು ಹೊಸದೊಂದು ಸೌಜನ್ಯ ಕೇಸ್ ಅಂತ ಬಿಟ್ಟು ಹೊಸದಾಗೇನು ಅರ್ಜಿ ಹಾಕೋಣಲ್ಲ. ನಮಗೆ ಈ ನ್ಯಾಯಾಲಯದಲ್ಲಿ
ನಾವು ಇಂಥ ನ್ಯಾಯಾಲಯದಲ್ಲಿ ನಡೀತಾ ಇತ್ತಿದ್ದು ಅಲ್ಲಿ ನಮಗೆ ಅದು ಆ ನ್ಯಾಯದ ಬಗ್ಗೆ ನಮಗೆ ಸಮ್ಮತಿ ಇಲ್ಲ, ಅಲ್ಲೇನೋ ಒಂದಷ್ಟು ಲೋಪದೋಷಗಳಿದ್ದಾವೆ, ಇದನ್ನು ಸರಿ ಮಾಡಿಕೊಡಿ ಅಂತ ಅವರು ಸುಪ್ರೀಂ ಕೋರ್ಟ್ಗೆ ಇದನ್ನು ಇಟ್ಕೊಂಡೇ ಹೋಗಬೇಕು. ಮತ್ತು ಇಲ್ಲಿ ನಡೆದಿದ್ದ ವಿಚಾರ ಮತ್ತೆ ಅಲ್ಲಿ ನಡೀತದೆ. ಅವಾಗ ಏನಾಗುತ್ತೆ, ಒಂದು ಇಲ್ಲಾಗಿರೋ ತೀರ್ಪೆ ಅಲ್ಲಿ ಬಂತು ಅಂದರೆ ಸಂತೋಷ್ ರಾವ್ ನಿರಪರಾಧಿಯಾಗಿ ಹೊರಗೆ ಬರ್ತಾನೆ. ಮತ್ತೆ ಅಲ್ಲಿಗೆ ಕೇಸ್ ಕ್ಲೋಸ್. ಹೊಸ ಎವಿಡೆನ್ಸ್ಗಳನ್ನ, ಸಾಕ್ಷ್ಯಗಳನ್ನ ಅಲ್ಲಿ ಅದಕ್ಕೆ ತುರುಕಕ್ಕೆ ಬರೋದು ಆಗಲ್ವಲ್ಲ. ಹಾಗಾಗಿ ಏನಂದರೆ ಅವರು ಮರು ತನಿಖೆಗೆ ಒತ್ತಾಯಿಸ್ತಿದ್ದಾರೆ. ಆದರೆ ಅದೆಲ್ಲ ತನಿಖೆ ಮುಗಿದು ಒಂದು ಜಡ್ಜ್ಮೆಂಟ್ ಕೂಡ ಬಂದಾದಮೇಲೆ ಮರು ತನಿಖೆಗೆ ಅವಕಾಶ ಇಲ್ಲ ಅಂದಮೇಲೆ ಏನು ಮಾಡಬೇಕು? ನೀವೇ ಹೇಳ್ತೀರಿ, ಮಗಳೇ ಸೌಜನ್ಯ, ಮಗಳೇ ಕ್ಷಮಿಸಿಬಿಡು, ಸೌಜನ್ಯಗೆ ನ್ಯಾಯ ಬೇಕು ಅನ್ನಂತ ಹೇಳ್ತಿರೋ ನೀವುಗಳೇ ಯೋಚನೆ ಮಾಡ್ಬೇಕಲ್ಲ ಇದನ್ನು. ನ್ಯಾಯ ಹೆಂಗಿಂದ ಸಿಗುತ್ತೆ? ಮತ್ತು ಹೋರಾಟಗಾರರಿಗೆ ನೀವು ಕೊಡೋ ಪಟ್ಟ ಏನು? ಇವ್ರುಗಳು ಕೊಡೋ ಪಟ್ಟ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾರೆ. ಮತ್ತು ಬೀದಿಯಲ್ಲಿ ನಿಂತು ಹೋರಾಟಗಳೆಲ್ಲ ಎಲ್ಲಿ ನಡೀತದೆ? ಸ್ವಾತಂತ್ರ್ಯ ಚಳವಳಿ ನಡೀತಲ್ಲ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೀತಲ್ಲ, ಎಲ್ಲಿ ನಡೀತು? ಎ ಸಿ ರೂಮಲ್ಲಿ ನಡೀತಾ. ಹೋರಾಟಗಳು ನಡೆಯೋದು ಬೀದಿಯಲ್ಲೇ, ಹೋರಾಟ ನಡೀತದೆ. ಹೋರಾಟಗಾರರೆಲ್ಲರೂ ಕೂಡ ಯಾರನ್ನೋ ಒಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡೇ ಹೋಗ್ತಾರೆ, ಒಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡೇ ಏನಾದರೂ ಇವರು ಹೋರಾಟ ಮಾಡ್ತಾರೆ ಅಂತ ಹೇಳೋದಾದರೆ ಹೋರಾಟಕ್ಕೆ ಬೆಲೆನೇ ಇರ್ತಿರಲಿಲ್ಲ, ಇರಲ್ಲ. ಹೋರಾಟಗಳು ಬೀದಿಯಲ್ಲೇ ನಡೆಯೋದು. ಈ ಬೀದಿ ಹೋರಾಟಗಾರರು ಅಂತಂದರೆ ಹೋರಾಟಗಾರರಲ್ರಿ, ಹೋರಾಟ ಅಂದರೆ ಏನು ಅನ್ನೋದನ್ನು ಫಸ್ಟ್ ಇಂಥವರೆಲ್ಲ ತಿಳ್ಕೋಬೇಕು. ಹೋರಾಟಗಳು ನಡೆಯೋದು ಬೀದಿಯಲ್ಲೇ ನಡೆಯೋದು. ಎಲ್ಲೋ ಎ ಸಿ ರೂಮಲ್ಲಿ, ಒಳ ರೂಮಲ್ಲಿ ನಡೆಯಲ್ಲ. ಅದಕ್ಕೆ ಅದನ್ನು ಹೋರಾಟ, ಪ್ರತಿಭಟನೆ ಅಂತ ಕರೀತಾರೆ. ಮತ್ತು ಜೊತೆಗೆ ಏನಾಗುತ್ತೆ ಅಂದರೆ ಇವರು ಸೀರಿಯಸ್ ಆಗಿ ಒಂದು ಕಡೆಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬ ಇದರಲ್ಲಿ ಯಾವುದೇ ರೀತಿ ಭಾಗಿಯಿಲ್ಲ, ಅವರಿಗೂ ಇವ್ರಿಗೂ ಆಗಲ್ಲ, ಇವರನ್ನ ಹೇಗಾದರೂ ಮಾಡಿ ಸಿಕ್ಕಾಕ್ಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದು ಈಗ ಮಾಡ್ತಾ ಇದ್ದಾರೆ ಅಂತ, ಹಠಕ್ಕೆ ಬಿದ್ದು ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಒಂದೇನಾಗುತ್ತೆ ಅಂದರೆ, ಹಿಂದೆ ಏನಾದರೂ ಘಟನೆಗಳು ನಡೆದಿದ್ದಾಗ, ಈಗ ಏಕಾಏಕಿ ಅವ್ರ ಮೇಲೆ ಯಾಕೆ ಇವರು ಬೊಟ್ಟು ಮಾಡ್ತಿದ್ದಾರೆ ಅಂದಾಗ, ಹಿಂದೆ ಏನಾದರೂ ನಡೆದಿದ್ದಾಗ, ಆ ರೀತಿಯಾಗಿ ಏನಾದರೂ ನಡೆದಿದ್ದರೆ, ಅಥವಾ ಅವ್ರ ಕುಟುಂಬದವರು ಯಾರಾದರೂ ಈ ರೀತಿಯಾದಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾಗ ಅನುಮಾನಗಳು ಸಹಜವಾಗೇ ಹುಡ್ತವೆ. ಯಾಕಂದರೆ ಇಲ್ಲಿ ನೀವು ಸುಮ್ಮನೆ ಗಮನಿಸಿರ್ರಿ, ಈ ಕಳ್ತನ ಮಾಡಿರೋಂಥವ್ರು, ಇಲ್ಲ ಏನು ಈ ಸುಮ್ಮನೆ ಒಂದಷ್ಟು ಈ ಗುಂಡಗಿರಿ ಮಾಡ್ಕೊಂಡಿರೋಂಥವ್ರು ಈ ಸ್ಟೇಷನಲ್ಲಿ ನೋಟ್ ಆಗಿರ್ತಾರೆ, ಅವಾಗ ಅವ್ರನ್ನ ಕರೆಸಿ ತಾನೆ ಏನಾದರೂ ಆದಾಗ ಎನ್ಕ್ವೈರಿ ಮಾಡ್ತಾರೆ. ಈಗ ಇವ್ರು ಅವ್ರ ಮೇಲೆ ನಿಲ್ಲಿಸ್ತಾರೆ ಅಂದರೆ ಹಿಂದೆ ಏನಾದರೂ ಇವ್ರ ಕುಟುಂಬಗಳಲ್ಲಿ ಇವ್ರ ಕುಟುಂಬದವ್ರು ಏನಾದರೂ ಮಾಡಿರ್ಬೇಕಲ್ಲ. ಅದಕ್ಕೆ ಪೂರಕವಾಗಿ ಅವ್ರು ಸುಮಾರು ವಿಷಯಗಳನ್ನ ಹೇಳ್ತಾ ಹೋಗ್ತಾರಲ್ವ. ಅಲ್ಲಿ ನಾರಾಯಣನ ಒಂದು ದಂಪತಿ ಕೊಲೆ, ಏನ್ಯಾರು ಆ ವೇದವಲ್ಲಿ ಮತ್ತು ಪದ್ಮಲತಾ, ಅವು ಇಷ್ಟೆಲ್ಲ ಕೊಲೆಗಳಾಗ್ತವೆ ಅಂತಂದಾಗ ಏನಾಗ್ತವೆ ಅಂದರೆ, ಇವ್ರಿಗೆ ಸಂಬಂಧಪಟ್ಟಂಗೆ ಏನಾದರೂ ಮಾತಾಡಿದ್ದಾಗ, ಅವ್ರ ಹತ್ರ ಏನಾದರೂ ಮಾತಾಡಿದ್ದಾಗ, ಅವ್ರ ಜಮೀನು, ಅವ್ರ ಜಾಗ, ಅಥವಾ ಏನಾದರೂ ಅವ್ರ ಬಗ್ಗೆ ಈಗ ಮಾತಾಡಿರ್ತಾರೆ, ಕೆಲವು ದಿನದಲ್ಲಿ ಅವರು ಸತ್ತೋಗಿರ್ತಾರೆ ಅಂದಾಗ ಏನಾಗ್ತದೆ? ಅಮಾವತ್ತೊಂದು ವಿಷಯ ಹೇಳ್ತಾರೆ, ಏನೋ ಅವರು ಆ ಜಾಗಕ್ಕೆ ಸಂಬಂಧಪಟ್ಟಂಗೆ, ಅವ್ರದ್ದೇನೋ ಜಮೀನಿಗೆ ಸಂಬಂಧಪಟ್ಟಂಗೆ ಏನೋ ಮಾತಾಡ್ತಾರೆ. ಆನಂತರ ನೆಕ್ಸ್ಟ್ ಅವರು ಸತ್ತೋದ್ರು. ಆಮೇಲೆ ಅದ್ಯಾರೋ ಎಲೆಕ್ಷನ್ನಿಗೆ ನಿಂತ್ಕೊಳ್ತಾರೆ, ಇವ್ರು ಬೇಡ ಅಂತ ಹೇಳ್ತಾರೆ, ಅವ್ರು ಎಲೆಕ್ಷನ್ ನಿಂತ್ಕೊಳ್ತಾರೆ. ಸ್ವಲ್ಪ ದಿನ ಆದಮೇಲೆ ಮಗಳು ಸತ್ತೋದ್ಲು.
ಹೇಳ್ತಾ ಹೋಗ್ತಾರೆ ಇವರು. ಅದು ಯಾರು ಬಟ್ಟೆ ಅವ್ರ ಮನೇಲಿ ಕೆಲಸ ಮಾಡ್ತಿದ್ದಕ್ಕೆ ಬಟ್ಟೆಯಲ್ಲಿ ಏನೋ ಕಲೆ ನೋಡ್ತಾಳೆ, ಏನಿದು ಅಂತ ಕೇಳಿದಾಗ ಆಕೆ ಬಾವಿಗೆ ಬಿದ್ದು ಸತ್ತು ಹೋಗ್ತಾಳೆ. ಆಮೇಲೆ ಅದು ಯಾರೋ ಹುಡುಗ ಪೇಪರ್ ಹಂಚ್ತಿರ್ತಾನೆ, ಅದನ್ನು ಬೇಡ ಅಂತ ಹೇಳ್ತಾರೆ, ಅವ್ನು ಕೇಳಲ್ಲ, ಹಂಚ್ತಾರೆ, ನೆಕ್ಸ್ಟು ಸತ್ತು ಹೋಗ್ತಾರೆ. ಇಂಥವೆಲ್ಲ ಆದಾಗ ಏನಾಗುತ್ತೆ, ಇಂಥವೆಲ್ಲ ಆದಾಗ ಓ ಇದಕ್ಕಿದಿತ್ತು ಅಂತ. ಮತ್ತು ಅವರು ಅಲ್ಲಿ ಈ ಹುಡುಗಿ ಅಲ್ಲ, ಈ ಹುಡುಗಿ ಇನ್ನೊಂದು ಹುಡುಗಿ ಟಾರ್ಗೆಟು, ಆದರೆ ಅದೇ ಹುಡುಗಿನೇ ಈ ಹುಡುಗಿ ಸೌಜನ್ಯ ಅಂತ ತಿಳ್ಕೊಂಡು ಮಿಸ್ಟೇಕಲ್ಲಿ ಇದನ್ನು ಮಾಡಿಬಿಟ್ಟಿದ್ದಾರೆ. ಅವರು ಇವಳಲ್ಲ ಅಂತ ಗೊತ್ತಾದ ಮೇಲೆ ಬಿಟ್ಟರೆ ಇವಳು ಇರೋ ವಿಷಯನೆಲ್ಲ ಹೇಳ್ಬಿಡ್ತಾಳೆ ಅಂತ ಕೊನೆಗೆ ಅವರು ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಇದು ಎಲ್ಲವೂ ಏನಾಗಿದೆ ಅಂದರೆ ಸಮಗ್ರವಾಗಿ ತನಿಖೆ ಆಗಬೇಕು. ಯಾವ ರೀತಿ ಇವ್ರು ಹೇಳ್ತಾರೆ, ಯಾರು ಯೋಗೇಶ್ ಅಂತ ಒಬ್ಬ ಅಲ್ಲಿ ತನಿಖಾಧಿಕಾರಿ ಇರ್ತಾನೆ, 2 ದಿನ ಇದ್ದ, 2 ದಿನದಲ್ಲಿ ಏನು ಮಾಡಿಬಿಡ್ತಾನಂತ ನಾವು ಸುಮ್ಮನೆ ಅನ್ಕೊಳ್ಳೋಣ. ಫೈಲ್ ಫುಟಪ್ ಮಾಡ್ದಂತಾನೆ ತನಿಖಾಧಿಕಾರಿ ಯೋಗೇಶು. 2 ದಿನದಲ್ಲಿ ಯಾಕೆ ತೆಗೆದ್ರು ಅಲ್ಲಿಂದ? ಆ ತನಿಖಾ ಒಂದು ಜವಾಬ್ದಾರಿಯಿಂದ ಯಾಕೆ ಅವ್ರನ್ನ ಏನು ರಿಲೀಸ್ ಮಾಡಿದ್ರು? ಆ 2 ದಿನದಲ್ಲಿ ಏನು ಬೇಕಾದ್ರೆ ಆಗಿರ್ಬೋದಲ್ಲ. ಆ 2 ದಿನದಲ್ಲಿ ಏನು ಬೇಕಾದ್ರೆ ಆಗಿರ್ಬೋದು. ಮತ್ತು ಇದು ಏನು ಲ್ಯಾಬ್ಗೆ ಇಂತಿಷ್ಟು ಸಮಯದಲ್ಲಿ ಅದು ಪರೀಕ್ಷೆಗೊಳಪಡಬೇಕು ಅನ್ನೋಂಥದ್ದು ಗೊತ್ತಿದ್ದು ಯಾಕೆ ಇವರು 10-12 ದಿನಗಳು ತಡವಾಗಿ ಅದನ್ನು ಪರೀಕ್ಷೆಗೊಳಪಡಿಸಿದ್ರು, ಆ ಲ್ಯಾಬ್ಗಳಿಗೆ ಕಳಿಸ್ಕೊಟ್ರು? ಯಾಕೆ ಇವೆಲ್ಲ ಪ್ರಶ್ನೆಗಳು ಹುಟ್ಟಲ್ವಾ? ಪ್ರಶ್ನೆ ಹುಡ್ತಾವಲ್ವಾ? ಮತ್ತು ಇನ್ನೊಂದೇನು ಅಂದರೆ ಅಲ್ಲಿ ಯಾಕೋ ಅವರೇ ಹೇಳ್ತಾರೆ, ಅಲ್ಲಿ ಇವನು ಸಂತೋಷ್ ರಾವು ಆ ಬಾಹುಬಲಿ ಇದ್ರ ಹತ್ರ ಕೂತ್ಕೊಂಡಿದ್ದ ಕಟ್ಟೆ ಹತ್ರ, ಆಮೇಲೆ ಒಂದಷ್ಟು ಜನ ಇವನ ಮೇಲೆ ಇದ್ದು ಬಂದು ಈಗ ಅಲ್ಲಿ ಪ್ರತಿನಿತ್ಯ ಆ ರೀತಿಯಾಗಿರೋವಂಥವ್ರು ಮಾನಸಿಕ ಅಸ್ವಸ್ಥರು ಅಥವಾ ಒಂದಷ್ಟು ಅಂಗವಿಕಲರು ಮಸ್ತು ಅಲ್ಲಲ್ಲಿ ಕುಂತಿರ್ತಾರೆ. ಇವ್ರು ಪ್ರತಿನಿತ್ಯನೂ ಹಂಗೆ ಇವನು ಯಾಕೆ ಇಲ್ಲಿ ಕುಂತಿದ್ದಾನೆ ಅಂತ ಓಡಿಸಿದಾರ? ಇವಾಗಲೂ ನೀವು ಹೋಗಿ ನೋಡಿದ್ರೆ ಅಲ್ಲಿ ಯಾರಾದರೂ ಅಂಥವ್ರು ಅಲ್ಲಲ್ಲಿ ಕುಂತಿರ್ತಾರೆ, ದಿನನಿತ್ಯ ಇದನ್ನೇ ಮಾಡ್ತಾ ಇದ್ರ ಅವರು. ಯಾಕೆ ನೀನು ಇಲ್ಲಿ ಕುಂತಿದ್ಯಾ ಅಂತ ಅವತ್ತೇ ಆ ಸಂತೋಷ್ ರಾವ್ನ ಹೇಳ್ಕೊಂಡು ಹೋದ್ರು. ಇಂಥದ್ದೆಲ್ಲ ಅನುಮಾನಗಳು, ಇಂಥ ಅನುಮಾನಗಳು ಕೂಡ ಹುಟ್ಟುತ್ತವೆ. ಇವ್ರು ಸುಮ್ಮನೆ ಬರೀ ದೇವಸ್ಥಾನ ಧರ್ಮ ಇವೇನು ಹೇಳ್ದ, ಕೊನೆಗೇನಾಯಿತು, ಸರ್ಕಾರಿ ವಕೀಲರು ಅಲ್ಲಿ ಪೂರ ಸಾಕ್ಷ್ಯಗಳು ಇರೋಂಥ ಒಂದು ಎವಿಡೆನ್ಸ್ಗಳನ್ನೇ ಕೋರ್ಟಿಗೆ ಸಬ್ಮಿಟ್ ಮಾಡಲಿಲ್ಲ. ಮತ್ತೇನೋ ಈ ಕೇಸ್ ಹಳ್ಳ ಹಿಡಿಯೋದಕ್ಕೆ ಕಾರಣ ಅಂತಾರೆ. ಆಮೇಲೆ ಹೋರಾಟಗಾರರಿಗೆ ಅವರಿಗೆ ವೈಯಕ್ತಿಕವಾದಂಥ ಒಂದು ದ್ವೇಷ ಐತೆ, ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಹೇಳ್ತೀವಿ ಅಂತಾರೆ. ಇವೆಲ್ಲವೂ ಹೇಳೋದಕ್ಕಿಂತ ಈಗ ಸರ್ಕಾರ ಇದನ್ನು ಗಂಭೀರವಾಗಿ ತಗೋಬೇಕು. ಗಂಭೀರವಾಗಿ ತಗೊಂಡು ಇದಕ್ಕೊಂದು ತಂಡ ರಚನೆ ಮಾಡಬೇಕು. ಇದೆಯಲ್ಲ SIT ಅಂತ ತಂಡ ರಚನೆಯನ್ನು ಮಾಡಬೇಕು. ಸೀರಿಯಸ್ ಆಗಿ ಅದರ ತನಿಖೆಯನ್ನು ಮಾಡಿಸ್ಬೇಕು. ಕೆಲವರು ಹೇಳ್ತಾರೆ ಇದಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೆಲವರು ಅಂತಾರೆ. ಯಾಕಂದರೆ ಎಲ್ಲ ಸಾಕ್ಷ್ಯಗಳು ಕೂಡ ಇಲ್ಲಿ ನಾಶ ಮಾಡಿದ್ದಾರೆ. ಇದಕ್ಕೆ ನ್ಯಾಯ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ನೋ, ನ್ಯಾಯ ಅನ್ನೋದು ಯಾವತ್ತೂ ಕೂಡ ಸಿಗದೇ ಇರೋದಕ್ಕೆ ಚಾನ್ಸೇ ಇಲ್ಲ. ನ್ಯಾಯ ಅನ್ನೋದು ಸದಾ ಇರ್ತದೆ. ಆದರೆ ಅದು ಒಂದಷ್ಟು
ಒಂದಷ್ಟು ಹುಡುಕಾಟ, ತಿರುಗಾಟ, ಸುತ್ತಾಟ, ಆ ಒಂದಷ್ಟು ಅವಸ್ಥೆ ಪಡೋದು ಎಲ್ಲದನ್ನು ಕೂಡ ಅದು ನೋಡ್ತಾ ನಿಂತಿರುತ್ತೆ. ಒಂದಿನ ದುತ್ ಅಂತ ಬಂದು ಎದುರಿಗೆ ನಿಲ್ಲುತ್ತೆ. ಸ್ನೇಹಿತರೆ, ನೀವು ಸುಮ್ಮನೆ ಯೋಚನೆ ಮಾಡಿ ನೋಡ್ರಿ. ಅದು ಮತ್ತೆ ಏನಾದರೂ ಸರ್ಕಾರ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಅದನ್ನು ಗಂಭೀರವಾಗಿ ತಗೊಂಡ್ರೆ, ಸೀರಿಯಸ್ ಆಗಿ ಅದನ್ನು ತಗೊಂಡ್ರೆ, ಆಗ ಏನು ಇವ್ರು ಹೇಳ್ತಾರಲ್ಲ 2 ದಿನ ಇದ್ದ ತನಿಖಾಧಿಕಾರಿ ಅದು ಇದು ಅಂತ, ಈಸಿ ಫಿಟ್, ಅದಕ್ಕೆ ಫಿಟ್ ಆಗ್ತಾನೆ. ಯಾಕೆ ಅದನ್ನು ನೀನು ಏನು ಇದನ್ನು ಪರೀಕ್ಷೆಗೆ ಕಳಿಸ್ಬೇಕು, ಅದನ್ನು ಯಾಕೆ ಡಿಲೇ ಮಾಡಿದೆ? ಮತ್ತು ಆ ಸಂದರ್ಭದಲ್ಲಿ ಯಾವ್ಯಾವ ವಸ್ತುಗಳನ್ನು ವಶಪಡಿಸ್ಕೋಬೇಕಾಗಿತ್ತು, ಯಾವ್ಯಾವ ಕ್ರಮ ತಗೋಬೇಕಾಗಿತ್ತು. ಅಲ್ಲಿ ಒಂದು ಕೂದಲು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ, ಆದರೆ ಇವರು ಸುಮಾರು ವಸ್ತುಗಳನ್ನು ಇವರು ಅವಕ್ಕೆ ಅಲ್ಲಿ ಏನು ಸ್ಥಳ ಮಾಜರ್ ಮಾಡಿದಾಗ ಅವನ್ನೆಲ್ಲ ವಶಪಡಿಸ್ಕೊಂಡು ಅವೆಲ್ಲವನ್ನು ಕೂಡ ಎಂಟ್ರಿ ಮಾಡೋದು. ಆಕೆ ಮೈ ಮೇಲಿದ್ದಂತಹ ಉಡುಪುಗಳಿಂದ ಹಿಡ್ಕೊಂಡು ಆಕೆ ಅಕ್ಕಪಕ್ಕದಲ್ಲಿ ಅಥವಾ ಆಕೆ ಬಳಸಿದಂಥ ವಸ್ತು ಯಾವುದೇ ಒಂದು ಚಿಕ್ಕ ವಸ್ತು ಇರಲಿ, ಅವೆಲ್ಲವನ್ನು ಕೂಡ ಎವಿಡೆನ್ಸ್ಗಳಾಗ್ತವೆ. ಇಂಥದ್ದು ಈ ಟೋಟಲಿ ಲೋಪ ಮಾಡಿದಂತಹ ಆ ವ್ಯಕ್ತಿ ಇವತ್ತೇನು ಕೇಸು ಈಗ ಸಂತೋಷರಾವ್ ಹೊರಗೆ ಬಂದು ಏನು ನಿರಪರಾಧಿ ಅಂತ, ಹಾಗಾದರೆ ಫೇಲ್ಯೂರ್ ಯಾರಿಲ್ಲಿ? CBI ಫೇಲ್ಯೂರ್. ಅದಕ್ಕೂ ಮುಂಚೆ ಇದ್ದಂಥ ಪೊಲೀಸ್ ಏನು FIR ಮಾಡ್ಕೊಳ್ತಾರೆ, ಅವ್ರ ಫೇಲ್ಯೂರ್. ತನಿಖಾಧಿಕಾರಿ ಸರಿಯಾಗಿ ಕೆಲಸ ಮಾಡಿಲ್ಲ. ಕೊನೆ ಪಕ್ಷ ಈ ಕೇಸಲ್ಲಿ ನ್ಯಾಯ ಸಿಗದೇ ಇಲ್ಲ ಅಂತ ಅಂದ್ಕೊಂಡವರು ಅಂತಹ ಒಂದು ನಿರಾಶವಾದವನ್ನು ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ ಕೇಸು ಸೀರಿಯಸ್ ಆಗಿ ನಡೆದ್ರೆ ಒಂದು ವೇಳೆ ಆ ಹುಡುಗಿಯನ್ನು ರೇಪ್ ಮಾಡಿರೋನು, ಅವಳನ್ನು ಕೊಲೆ ಮಾಡಿರೋಂಥವ್ರು ತಪ್ಪಿಸ್ಕೊಂಡ್ರು ಅವರಿಗೆ ಸಹಾಯ ಮಾಡಿದಂಥವ್ರು ತನಿಖಾಧಿಕಾರಿ ಇರ್ಬೋದು, ವೈದ್ಯಾಧಿಕಾರಿಗಳಿರ್ಬೋದು, ಏನು ಪೋಸ್ಟ್ಮಾರ್ಟಮ್ ಬರ್ತಾರಲ್ಲ, ಆಗ ಆ ಕೇಸನ್ನು ಸೀರಿಯಸ್ ಆಗಿ ತನಿಖೆ ಮಾಡದೆ ಅದನ್ನು ಬೇರೆ ಸಬೂಬುಗಳನ್ನು ಹೇಳೋದು ಅಥವಾ ದಾರಿ ತಪ್ಪಿಸೋಂಥ ಕೆಲಸ ಮಾಡಿದಂಥ ತಂಡ ಏನಿದೆಯಲ್ಲ, ಅವರಿಗಂತೂ ಖಂಡಿತ ಇಲ್ಲಿ ಶಿಕ್ಷೆ ಆದೇ ಆಗುತ್ತೆ. ಕೊನೆ ಪಕ್ಷ ಅದಾದರೂ ಆಗಬೇಕಲ್ಲ. ಕೊನೆ ಪಕ್ಷ ಅವ್ರು ಯಾರೂ ಸಿಕ್ಕಿಲ್ಲ ಅಂದ್ಬೇಡ. ಒಂದು ವೇಳೆ ಅವರು ಈಗ ಮಾಡಿರೋಂಥವ್ರು ನ್ಯಾಚುರಲ್ ಡೆತ್ ಆಗೇ ಸತ್ತೋಗ್ಬಿಡ್ತಾರಂತ ಇಟ್ಕೊಂಬೇಡ. ಏನೋ ಅವರು ಅನಾರೋಗ್ಯನೋ ಆಕ್ಸಿಡೆಂಟೋ ಇನ್ನೇನೋ ಆಗಿ ಸತ್ತೋಗ್ಬಿಡ್ತಾರಂತ ಇಟ್ಕೊಳ್ಳೋಣ, ಅಥವಾ ಸತ್ತೋಗಿದಾರಂತ ಇಟ್ಕೊಳ್ಳೋಣ. ಆದರೆ ಈ ತನಿಖಾ ತಂಡದವ್ರು ಇನ್ನು ಇದಾರಲ್ಲ, ಯಾಕಂದ್ರೆ ನಾವು ಅವ್ರಿಗೂ ಬಟ್ಟು ಮಾಡಿ ತೋರಿಸೋದು ಬೇಡ, ಯಾರು ಅವ್ರು ಸಿಕ್ಕೇ ಇಲ್ಲ ಅಂತ ಇಟ್ಕೊಳ್ಳೋಣ. ಅವ್ರುಗಳು ಇವರೇನು ಈ ಹೋರಾಟಗಾರರು ಇಂಥವ್ರ ಮೇಲೆ ಅನುಮಾನ ಪಡ್ತಾ ಇದಾರಲ್ಲ, ಅವರಲ್ಲ ಅಂತಾನೆ ಅನ್ಕೊಳ್ಳೋಣ. ಇನ್ನು ಸಂತೋಷರಾವ್ ಅಲ್ಲ ಅಲ್ವಾ, ಯಾರೋ ಮಾಡಿದಾರಂತ ಇಟ್ಕೊಳ್ಳೋಣ, ಯಾರ್ದೋ XYZ ಮಾಡಿದಾರಂತ ಇಟ್ಕೊಳ್ಳೋಣ. ಅವ್ರೇನೋ ಆಗಿ ಸತ್ತೋಗ್ಬಿಟ್ಟಿದ್ದಾರೆ. ಒಂದು ವೇಳೆ ಅವ್ರು ಇಂಥವ್ರು ಅಂತ ಗೊತ್ತಾದ ಮೇಲೆ ಅಯ್ಯೋ ಅವ್ರು ಸತ್ತೋಗ್ಬಿಟ್ಟಿದ್ದಾರೆ ಅಂತಂದರೆ ಆ ತಾಯಿಗೆ ಖಂಡಿತ ಸಮಾಧಾನ ಆಗೋದಿಲ್ಲ. ಕೊನೆ ಪಕ್ಷ ಇಲ್ಲಿ ನ್ಯಾಯ ಅನ್ನೋಂಥದ್ದು ಏಕಮುಖಿಯಾಗಿರಲ್ಲ, ಬೇರೆ ರೂಪದಲ್ಲೂ ಕೂಡ ಇರುತ್ತೆ. ಅದು ಈ ತನಿಖಾಧಿಕಾರಿಗಳು ಏನು ಆ ಪೋಸ್ಟ್ಮಾರ್ಟಮ್ ಮಾಡಿದಂಥ ಆ ಡಾಕ್ಟ್ರುಗಳು ಈ ಅಷ್ಟು ಪ್ರಕ್ರಿಯೆ ಏನಿದೆಯಲ್ಲ, ಆ ಸಾಕ್ಷಿಗಳನ್ನೆಲ್ಲ ನಾಶಪಡಿಸೋಂಥ ರೀತಿ ವರ್ತನೆ ಮಾಡಿದ್ರಲ್ಲ, ಅವ್ರಿಗಾದರೂ ಶಿಕ್ಷೆ ಆದೇ ಆಗುತ್ತಲ್ವ. ಆ ಶಿಕ್ಷೆ ಕೊಡೋಕ್ಕಾದ್ರೂ ಕೂಡ ಈ ದೇವರು, ಧರ್ಮಾಧಿಕಾರಿ ಅವ್ರ ವಿರುದ್ಧ ಸುಳ್ಳು ಆರೋಪ ಮಾಡ್ತಿದಾರಂತ ಅವ್ರ ಪರವಾಗಿ ನಿಂತಂಥವ್ರು ಇದಾರಲ್ಲ, ಈಗಾದರೂ ಯೋಚನೆ ಮಾಡ್ಬೇಕಲ್ಲ. ಅದನ್ನು ಬಿಟ್ಟು ಒಂದು ಕಡೆಗೆ ಒಂದು ಇಡನ್ ಅಜೆಂಡಾ ಇಟ್ಕೊಂಡು ನಿಂತು ಬಿಟ್ರೆ ಇನ್ನು ಯಾವತ್ತು ನಮ್ಮ ಈ ಮಣ್ಣಿನ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ? ಮತ್ತು ಅವ್ರು ಇನ್ನೂ ಎಷ್ಟು ಶತಮಾನಗಳು ಬೇಕು?
ಧೈರ್ಯವಾಗಿ ತಾವು ಹುಟ್ಟಿದ ನೆಲದಲ್ಲಿ ಇನ್ನು ಎಷ್ಟು ಧೈರ್ಯವಾಗಿ ಓಡಾಡೋದಕ್ಕೆ ಇನ್ನು ಎಷ್ಟು ಶತಮಾನಗಳು ಬೇಕು? ಆದರೆ ಹೆಣ್ಣಿನ ಅವಸ್ಥೆನೇ ಇದಾ? ಯಾವುದಾದ್ರೂ ರೂಪದಲ್ಲಾದ್ರೂ ಒಂದು ಕೊನೆ ಪಕ್ಷ ಆ ತನಿಖಾ ತಂಡ ಮತ್ತು ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿದ ರೀತಿ ಕೊನೆ ಪಕ್ಷ ಆದ್ರೂ ಅವು ಮಾಡಿರೋರು ತಪ್ಪಿಸ್ಕೊಂಡ್ರು ಆ ತಪ್ಪಿಸ್ಕೊಳ್ಳೋದಿಕ್ಕೆ ಏನು ಸಹಕಾರ ಕೊಟ್ರಲ್ಲ ಅವರಿಗೆ ಶಿಕ್ಷೆ ಆದರೂ ಕೂಡ ಆ ತಾಯಿಗೆ ಎಲ್ಲೋ ಒಂದಷ್ಟು ನ್ಯಾಯ ಧರ್ಮದ ಬಗ್ಗೆ ಒಂದು ನಂಬಿಕೆ ಉಳಿತದೆ. ಧರ್ಮ ಅಂತಂದರೆ ಇವೆಲ್ಲ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನ ಅಂತಾರಲ್ಲ, ಈ ಧರ್ಮ ಅಲ್ಲ. ನಾವು ಹಿಂದೆ ಕೇಳ್ತಾ ಇದ್ವಿ, ಒಂದಷ್ಟು ಧರ್ಮವಾಗಿ ನಡ್ಕೊಳ್ರು, ಅವನಿಗೆಲ್ಲ ಐತಲ್ಲ ಧರ್ಮ, ಅವನ ಧರ್ಮ ಅಂತ ಮಾತಾಡ್ತಿದ್ರಲ್ಲ, ಆ ಧರ್ಮಕ್ಕೆ ಜಾತಿ ಇಲ್ಲ, ಯಾವುದೇ ಬಣ್ಣದ ಧರ್ಮ ಇಲ್ಲ. ಯಾಕಂದರೆ ಇವತ್ತು ಒಂದೊಂದು ಧರ್ಮ ಒಂದೊಂದು ಬಣ್ಣವನ್ನು ಹೊತ್ಕೊಂಡಿದ್ದಾವಲ್ಲ, ಆ ರೀತಿ ಧರ್ಮ ಅಲ್ಲ. ಧರ್ಮವಾಗಿ ನಡ್ಕೊಂಡ್ರೆ ಅಂದರೆ ನ್ಯಾಯವಾಗಿ, ನಿಯತ್ತಾಗಿ, ಪ್ರಾಮಾಣಿಕತೆಯಿಂದ ಅಲ್ವಾ, ಒಂದಷ್ಟು ಸಮಾಧಾನ ಆದರೂ ಸಿಗ್ತದಲ್ವ? ಈ ನಿಟ್ಟಲ್ಲಿ ಕೂಡ ಯೋಚನೆ ಮಾಡ್ಬೇಕಲ್ಲ. ಇಲ್ಲಿ ಬಿಟ್ಬಿಡಿ, ನೀವು ಹೋರಾಟಗಾರರು ಬಿಟ್ಬಿಡಿ. ಹೋರಾಟಗಾರರು ನೀವು ನಂಬಲ್ವಾ? ಸರಿ, ನೀವು ಅವ್ರ ಪರವಾಗೇ ಇದ್ದೀರಾ, ಅವ್ರನ್ನೇ ಉಳಿಸ್ಬೇಕಾ? ಸರಿ, ಕೊನೆ ಪಕ್ಷ ಇದು ಏನು ಈ ತನಿಖೆ ಈ ಮೂಲವಾಗಿ ಏನು ಆಗಬೇಕಾಗಿತ್ತಲ್ಲ, ಏನೇನು ಕ್ರಮ ಕೈಗೊಳ್ಬೇಕಾಗಿತ್ತಲ್ಲ, ಈ ದಿಕ್ಕನ್ನು ತಪ್ಪಿಸಿದ್ರಲ್ಲ, ಇಷ್ಟು ವರ್ಷಗಳು ಹೇಳ್ಕೊಂಬರೋದಕ್ಕೆ ಕಾರಣಕರ್ತರಾದ್ರಲ್ಲ, ಅವ್ರಿಗಾದ್ರೂ ಶಿಕ್ಷೆ ಆಗಬೇಕಲ್ಲ. ತಪ್ಪಿಗೆ ಶಿಕ್ಷೆ ಐತಲ್ಲ ಇಲ್ಲಿ, ಆ ದಾರಿಯನ್ನು ಯಾಕೆ ಹುಡುಕ್ಬಾರ್ದು ಇವರು? ಅದಾದ್ರೂ ಆಗ್ಬೇಕಲ್ಲ. ಇಂಥದ್ದೆಲ್ಲ ಮಾತಾಡದೆ ಒಬ್ಬರ ಪರವಾಗಿ ಇವರು ಒಂದು ವಕಾಲತ್ತು ವಹಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಆದರೂ ಹೇಳೋದು ಮಾತ್ರ, ಸೌಜನ್ಯ ಮಗಳೇ ನಿನಗೆ ನ್ಯಾಯ ಬೇಕು ಅಂತ. ಎಲ್ಲಿ ಸಿಗುತ್ತೆ ನ್ಯಾಯ? ಹಿಂಗೆ ಮಾಡ್ಕೊಂಡಿದ್ರೆ. ಹಾಗಾಗಿ ಒಂದು ಹೆಣ್ಣು, ನಾವೇನೆಲ್ಲ ಹೆಣ್ಣನ್ನು ಹೋಲಿಕೆ ಮಾಡ್ತೀವಿ ಅಲ್ವಾ, ಅದು ಹೃದಯದಿಂದ ಬರಬೇಕು. ಆಗ ನಮಗೆ ಎಲ್ಲ ಮುಂದೆ ಇರೋದೆಲ್ಲ ಒಂದಷ್ಟು ಕಾಣುತ್ತೆ, ಏನು ಎಂಥ ಅಪಾಯ ಇದೆ, ಎಂಥ ಅಪಾಯದಲ್ಲಿ ಇದ್ದೇವೆ ಅನ್ನೋಂಥದ್ದು. ಮತ್ತು ಆ ಹೆತ್ತವರ ಸಂಕಟ, ನೋವು ಏನು ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಒಂದು ನಾಗರಿಕ ಸಮಾಜಕ್ಕೆ ಬೆಲೆನೇ ಇರಲ್ಲ. ಬಲ ಇದ್ದವನು ಬದುಕಬೇಕು ಅನ್ನೋಂಥದ್ದು ಯಾವತ್ತೂ ನಾವು ಕೇಳಿದ್ದು. ಈಗ ಬಲಶಾಲಿಗಳು ಅಂದ್ರೇನು, ತೋಳ್ಬಲ ಅಲ್ಲ, ಇವತ್ತು ಧನಬಲ, ಅಧಿಕಾರ ಬಲ ಇಂಥವೆಲ್ಲ ಇರ್ತದೆ. ಅಂಥವ್ರು ಮಾಡಿದ್ದ ಅವುಗಳೆಲ್ಲದ್ರ ಮುಂದೆ ಏನೂ ಇಲ್ದವರು ಕೊನೆಗೆ ಸಾವು. ಆ ಸಾವು ಹೆಂಗೆ ಬಂದರೂ ಒಪ್ಕೋಬೇಕು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಡುತ್ತೆ. ಅವಾಗ ಇನ್ನೆಲ್ಲಿ ಆವಾಗ ಅಂತರ್ಗೋಗಿ ಕೇಳಿ ನೋಡ್ರಿ. ಇವಾಗ ಕೊನೆ ಪಕ್ಷ ಅಂತ ಎಷ್ಟು ಜನ ಇದ್ದಾರೆ ಇಂಥ ನೋವಿಗೆ. ಏನು ಕುಸುಮಾವತಿ ಅಂತ ಹೇಳ್ಬಿಟ್ಟು ಸೌಜನ್ಯ ತಾಯಿ ತಂದೆ ಇದ್ರಲ್ಲ, ಆ ಥರ ಎಷ್ಟು ಕುಟುಂಬಗಳಿದ್ದಾವೆ. ಅವ್ರ ಮುಂದೆ ಹೋಗಿ ಕೇಳಿ ನೋಡ್ರಿ, ನೀವು ಧರ್ಮದ ಬಗ್ಗೆ ಕೇಳ್ರಿ, ದೇಶದ ಬಗ್ಗೆ ಕೇಳ್ರಿ, ಏನು ಹೇಳ್ತಾರಂತ ರೀ. ಅವರಿಗೆ ಒಂದು ಧರ್ಮ ಅಂದರೆ ಅವರ ಕುಟುಂಬ, ಮಕ್ಕಳು, ದೇಶ ಅಂದರೆ ಅವ್ರ ಕುಟುಂಬ, ಅವ್ರ ಮಕ್ಕಳು, ಮೊಮ್ಮಕ್ಕಳು ಎಲ್ಲ. ಅದೇ ನಿಜ ಕೂಡ ಅಲ್ವಾ? ದೇಶ ಅಂದರೆ ಬರೀ ಬಾವುಟ ಅಲ್ವಲ್ಲ. ಮತ್ತು ಧರ್ಮ ಅಂದರೆ ಬರೀ ಶ್ಲೋಕಗಳು, ಪ್ರಾರ್ಥನೆಗಳು, ಇನ್ನೇನು ಪೂಜಾ ಕೈಕರ್ಯಗಳ ಮಾತ್ರ ಅಲ್ವಲ್ಲ. ದೇಶ ಅಂದರೆ ಇಲ್ಲಿ ಜನ, ಇಲ್ಲಿ ಕುಟುಂಬ. ಧರ್ಮ ಅಂದರೆ ನಾವು ನಡೀತಾ ಇರುವಂಥ ನಮ್ಮ ಆಚರಣೆ, ನಮಗೊಂದು ಚೌಕಟ್ಟು, ನಮ್ಮನ್ನು ಒಂದು ದಿಕ್ಕಿನಡೆಗೆ ಕರ್ಕೊಂಡು ಹೋಗೋಂಥ ಒಂದು ಮಾರ್ಗದರ್ಶಿ ಅಲ್ವಾ?
ಅದನ್ನು ಬಿಟ್ಟು ಆ, ಧರ್ಮ ಅಂದರೆ ಏನೋ ನಮ್ಮಷ್ಟಕ್ಕೆ ನಾವು ಯಾವುದೋ ಒಂದು ಅರ್ಥವನ್ನು ಕೊಟ್ಟುಕೊಂಡು, ದೇಶ ಅಂದರೆ ಇನ್ನೇನೋ ಅರ್ಥಗಳನ್ನು ಕೊಟ್ಟುಕೊಂಡು ಬದುಕೊಂಡು ಹೋದ್ರೆ ಎಲ್ಲಿ ಆಗುತ್ತೆ ಅಂತ ನೊಂದಿರೋರ ಮುಂದೆ ನಾವು ದೇಶ, ದೇಶಭಕ್ತಿ, ಧರ್ಮ, ಧರ್ಮನಿಷ್ಠೆ, ಜಾತಿ ನಿಷ್ಠೆ ಅಂತ ಹೇಳಿದ್ರೆ ಅವ್ರಿಗೆ ಸಮಾಧಾನ ಆಗಲ್ರಿ. ಅವರು ಏನು ನೋವನ್ನು ಅನುಭವಿಸ್ತಿದ್ದಾರೋ ಅದಕ್ಕೆ ತಕ್ಕನಾದಂಥ ನ್ಯಾಯ ಸಿಗಬೇಕು. ಆವಾಗಲೇ ಅದಕ್ಕೊಂದು ಅರ್ಥ ಇರುತ್ತೆ. ಇಲ್ಲಾಂದರೆ ಇಷ್ಟೇ. ನೋಡೋಣ, ಈ ನಿಟ್ಟಲ್ಲಾದರೂ ಒಂದು ಒಂದು ಇಡನ್ ಅಜೆಂಡವನ್ನು ಯಾರು ಇಟ್ಕೊಳ್ಳೋದು ಬೇಡ. ನ್ಯಾಯ ಸಿಗಬೇಕು. ನ್ಯಾಯಕ್ಕೆ ಹಲವಾರು ಮುಖಗಳಿದ್ದಾವೆ. ಯಾವುದೋ ರೀತಿಯಲ್ಲಾದರೂ ಕೂಡ ಅದಕ್ಕೆ ನ್ಯಾಯ ಸಿಗಲೇಬೇಕು. ಕಿಂಚಿತ್ತಾದರೂ ಒಂದಷ್ಟು ಸಾಸಿವೆ ಕಾಳಿನಷ್ಟು ಸಮಾಧಾನವನ್ನಾದರೂ ಆ ಹೆತ್ತ ಕರುಳಿಗೆ ಕೊಡಲೇಬೇಕು. ಅದು ಈ ನೆಲದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬರ ಕರ್ತವ್ಯ ಕೂಡ. ಅದನ್ನು ಎಲ್ಲರೂ ಕೂಡ ನಿಯತ್ತಾಗೆ ಮಾಡಬೇಕು, ನಿಯತ್ತಾಗೆ ಕರ್ತವ್ಯವನ್ನು ಮಾಡಬೇಕು. ಅದಕ್ಕೆ ಇವತ್ತು ಆ ಮಟ್ಟದಲ್ಲಿ ಇಡೀ ಜನಸಮೂಹ ನಾವು ನಿಮ್ಮ ಜೊತೆಗಿದ್ದೇವೆ, ಸೌಜನ್ಯ ನಮ್ಮ ಮನೆ ಮಗಳು ಅಂತ ತಿಳ್ಕೊಂಡು ಇಡೀ ರಾಜ್ಯ ದೇಶದ ಜನ ಅದಕ್ಕೆ ಬೆಂಬಲವಾಗಿ ನಿಂತಿದ್ದಾರಲ್ಲ, ನಿಜಕ್ಕೂ ಅದೊಂದು ದೊಡ್ಡ ಒಂದು ಅಭಿನಂದನೀಯ ನಿರ್ಧಾರ. ಇದೇ ರೀತಿಯಾಗಿ ಅವರ ಆ ನ್ಯಾಯ ಸಿಗೋ ತನಕ ಆ ತಾಯಿಯ ಜೊತೆಗೆ ನಾವೆಲ್ಲರೂ ಇರಬೇಕಾಗ್ತದೆ. ಇರೋಣ ಅಂತ ಹೇಳ್ತಾ ನಮಸ್ಕಾರ.